So Nakamas, welcome to another part. ಇಂದಿನ ವಿಡಿಯೋದಲ್ಲಿ ನಾವು 3 ಆರ್ಕ್ ಕವರ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು 2 ಆರ್ಕ್ ಕವರ್ ಮಾಡ್ತೀವಿ. ಆ ಆರ್ಕ್ಸ್ ಅಲ್ಲಿ ಒಂದು ತುಂಬಾ ಗದ್ದಲ ಗಲಾಟೆ ಆಗೋಗಿತ್ತು. ಈ ಆರ್ಕ್ ಅಲ್ಲಿ ಇನ್ನು ಜಾಸ್ತಿ ಆಗುತ್ತೆ. ಸೊ ಈಗ ಮುಂದಿನ ಆರ್ಕ್, ಫಸ್ಟ್ ಆರ್ಕ್ ಏನಿದೆಯೋ ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್. ಯಾಕೆ ಅಂತ ನೀವು ನೋಡಿ ನಿಮ್ಗೂ ಗೊತ್ತಾಗುತ್ತೆ. ಸೊ ದ ಫಸ್ಟ್ ಆರ್ಕ್ ಈಸ್ ವಾಸ್ಕೋ ಬರ್ತ್ಡೇ ಪಾರ್ಟಿ ಆರ್ಕ್. ಶುರು ಅಲ್ಲಿ ನಾವು ನೋಡ್ತೀವಿ ವೀಕೆಂಡ್ ಇದೆ. ವೀಕೆಂಡ್ ಅಲ್ಲಿ ಡ್ಯಾನಿಯಲ್ ಅಂಡ್ ಇನು ಇದ್ದರು, ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ರು. ಡ್ಯಾನಿಯಲ್ ಇಲ್ಲಿ ಹ್ಯಾಪಿ ಇದ್ದ ಬಿಕಾಸ್ ಅವನು ಇಲ್ಲಿ ವಾಸ್ಕೋ ಬರ್ತ್ಡೇ ಪಾರ್ಟಿಗೆ ಹೋಗ್ತಿದ್ದಾನೆ. ಅವನಿಗೆ ಇಲ್ಲಿ ಅನ್ನಿಸ್ತಿರುತ್ತೆ ಇನ್ನು ಕೂಡ ಎಕ್ಸೈಟೆಡ್ ಆಗಿದ್ದಾಳೆ, ಬಟ್ ಇನ್ನು ಇಲ್ಲಿ ಉಲ್ಟಾ ಬೈತಿದ್ದಾಳೆ ಅವನಿಗೆ ಊಟ ಕೂಡ ದಡಿಯಾ ಅಂತ. ಇಲ್ಲಿ ವಾಸ್ಕೋ ಇದನ್ನು ಇಬ್ರು ಡ್ಯಾನಿಯಲ್ಗೂ ಆಫರ್ ಮಾಡಿದ್ದಾನೆ, ಬಟ್ ಡ್ಯಾನಿಯಲ್ ಇದನ್ನು 2 ಬಾಡಿನ ಒಂದೇ ಸರಿ ತಗೊಂಡು ಹೋಗಕ್ಕಾಗಲ್ವಲ್ಲ. ಸೊ ಅದರಿಂದ ಅವನು ಒರಿಜಿನಲ್ ಬಾಡಿಲಿ ಅಲ್ಲಿಗೆ ಹೋಗ್ತಿದ್ದಾನೆ. ಆಗ್ಲೇ ನಾವು ಚಿಕ್ಕ ಕ್ರಿಸ್ಟಲ್ ನೋಡ್ತೀವಿ. ಚಿಕ್ಕ ಕ್ರಿಸ್ಟಲ್ ಇಲ್ಲಿ ಜಾಗಿಂಗ್ ಮಾಡ್ತಿದ್ಲು. ಅವಳಿಗೆ ಒಂದು ಇಲ್ಲಿ ಸೌಂಡ್ ಬರುತ್ತೆ. ಹಿಂದಿ ತಿರುಗಿ ನೋಡಿರಿ ಇನ್ನು ಇಲ್ಲಿ ಒಡೆಯ ಬರ್ತಿದ್ಲು. ಅವಳಿಗೆ ಅನಿಸುತ್ತೆ ಇನ್ನು ಇದ್ದಳು ಇಲ್ಲಿ ಮುತ್ಸಕ್ ಬರ್ತಿದ್ದಾಳೆ, ಬಟ್ ಇನ್ನು ಬಂದ್ಬಿಟ್ಟು ಕ್ರಿಸ್ಟಲ್ ಕಚ್ತಾಳೆ. ಕ್ರಿಸ್ಟಲ್ ಅಂತಾಳೆ ಇನ್ನು ನೀನ್ ಯಾವಾಗ್ಲೂ ನನಗೆ ಯಾಕೆ ಕಚ್ತೀಯ. ಆಗ್ಲೇ ಹಿಂದೆಯಿಂದ ನಮ್ ಚಿಕ್ಕ ಡ್ಯಾನಿಯಲ್ ಬರ್ತಾನೆ ಅಂಡ್ ಇಬ್ರು ಐಸ್ ಇಲ್ಲಿ ಮೀಟ್ ಆಯ್ತು. ಅಂಡ್ ನಿಮಗೆ ಗೊತ್ತೇ ಇರುತ್ತೆ ಇಬ್ರಿಗೂ ಒಬ್ರ ಮೇಲೆ ಇನ್ನೊಬ್ರಿಗೆ ಕ್ರಶ್ ಇದೆ. ಈ ಅಗ್ಲಿ ಬಾಡಿ ಸೆಕೆಂಡ್ ಬಾಡಿ ಅಂತ ಇಬ್ರು ದುಶ್ಮನೆ. ಅವರು ಫುಲ್ ಹೆಡ್ ರೆಡ್ ಇದೆ ಅವರಲ್ಲಿ. ಇಬ್ರು ಇಲ್ಲಿ ಒಬ್ರು ಇನ್ನೊಬ್ರು ಮಾತಾಡಿಸ್ಬೇಕು, ಬಟ್ ಇಬ್ರಲ್ಲೂ ಧೈರ್ಯ ಇಲ್ಲ. ಆ ಎಲ್ಲಾ ಹುಡುಗ ಹುಡುಗಿರು ಪರಿಸ್ಥಿತಿ ಗೊತ್ತೇ ಇರುತ್ತೆ, ಲವ್ ಮಾಡಿರುತ್ತೆ ಹೆಂಗೆ ಅಂತ. ಅವಳು ಓವರ್ ಥಿಂಕ್ ಮಾಡ್ತಿದ್ದಾಳೆ, ಇವನು ಓವರ್ ಥಿಂಕ್ ಮಾಡ್ತಿದ್ದಾನೆ. ಇವನಿಗೆ ನಾನು ಇಷ್ಟ ಆಗ್ತೀನೋ ಇಲ್ವೋ ವಗೇರಾ ವಗೇರಾ. ಆಗ್ಲೇ ಹುಡುಗ ಇದ್ದಾನೆ, ಒಂಚೂರು ಮೀಟರ್ ಜಾಸ್ತಿ ಮಾಡ್ಬಿಟ್ಟು ಹುಡುಗಿಗೆ ಕೇಳ್ತಾನೆ ನೀನ್ ಎಲ್ಲಿಗೆ ಹೋಗ್ತಿದ್ದೆ. ಅದೇ ಕ್ರಿಸ್ಟಲ್ ಇದ್ದಾಳೆ, ಹೇಳ್ತಾಳೆ ನಾನು ಆನ್ ರಿವರ್ ಸೈಡ್ ಹೋಗ್ತಿದ್ದೆ. ಸೊ ವಾಸ್ಕೋ ಪಾರ್ಟಿನೂ ಕೂಡ ಅಲ್ಲೇ ನಡೀತಿದೆ. ಡ್ಯಾನಿಯಲ್ ಕೂಡ ಅದೇ ಸೈಡಿಗೆ ಹೋಗ್ತಿರಿದ್ದು. ಅದಕ್ಕೆ ಡ್ಯಾನಿಯಲ್ ಕೇಳ್ತಾನೆ ಮೇಡಮ್ ಅವರೇ ನನ್ ಜೊತೆ ಜಾಯ್ನ್ ಆಗ್ತೀರಾ, ಪಾರ್ಟಿಗೆ ಬರ್ತೀರಾ ಅಂತ. ಬನ್ನಿ ಹೋಗೋಣ ಡೆಸ್ಟಿನೇಷನ್ ಗೆ ಅಂತ ಹೇಳಿ ಕರ್ಕೊಂಡೇ ಹೋಗ್ತಾನೆ. ಅಂಡ್ ಬಂದಿದ್ ಕೂಡಲೇ ವಾಸ್ಕೋ ಇದ್ದನ್ನು ವೆಲ್ಕಮ್ ಮಾಡ್ತೇನೆ ಡ್ಯಾನಿಯಲ್ ಅಂಡ್ ಕ್ರಿಸ್ಟಲ್ ನ. ಅಲ್ಲ ಬರ್ತ್ಡೇ ಪಾರ್ಟಿ ಅಂದ್ರೆ ನೀವು ಎಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ? ರೂಮ್ ಅಲ್ಲಿ, ಮನೆಯಲ್ಲಿ, ಬ್ರಿಡ್ಜ್ ತಪ್ಪಿ ರೋಡ್ ಅಲ್ಲಾದ್ರೆ ಸೆಲೆಬ್ರೇಟ್ ಮಾಡ್ತೀರಾ. ಬಟ್ ಬ್ರೋ ವಾಸ್ಕೋ ಈಸ್ ಬಿಲ್ಡ್ ಡಿಫ್ರೆಂಟ್. ಅವ್ನು ಎಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾನೆ? ಪಾರ್ಕ್ ಅಲ್ಲಿ, ಅದು ಓಪನ್ ಗ್ರೌಂಡ್ ಅಲ್ಲಿ. ಟಾರ್ಪಲ್ ಹಾಸಿದಾನೆ, ಅದ್ರ ಮೇಲೆ ಕುಂಡಿಸ್ತಾ ತಗೊಳ್ಳಿ ಪಾರ್ಟಿ. ಇಲ್ಲಿ ಪಾಪ ಚಳಿಗಾಲ ಎಲ್ರಿಗೂ ತಡ್ಕೊಳಕ್ ಆಗ್ತಿಲ್ಲ, ಎಲ್ರು ಗೋಳಾಡ್ತಿದ್ರು. ಇಲ್ಲಿ ವಾಸ್ಕೋ ಒಂಚೂರು ಬ್ರೈನ್ ಯೂಸ್ ಮಾಡು. ಇಲ್ಲಿ ಚಿಕ್ಕ ಡ್ಯಾನಿಯಲ್ ಇದ್ದಾನೆ, ಇದೆಲ್ಲ ಸಿಚುವೇಶನ್ ನೋಡ್ಬಿಟ್ಟು ವಾಸ್ಕೋ ಹೇಳಕ್ ಹೋಗ್ತಾನೆ ಇದು ಸರಿ ಇಲ್ಲ ಅಂತ. ಅವ್ನು ಹೇಳೋಣ ಅಂತ ಹೇಳಿ ವಾಸ್ಕೋ ಕಡೆ ತಿರುಗ್ತಾನೆ. ಅಂಡ್ ವಾಸ್ಕೋ ಹೇಳಿ ಕೇಳ್ತಾನೆ ಹೇ ವಾಟ್ಸ್ಆಪ್ ಹೇಳಿ ಚಿಕ್ಕ ಡ್ಯಾನಿಯಲ್ ಏನ್ ವಿಷಯ? ಅದು ಕಾಂಗ್ರೆಸ್ ಅಣ್ಣ ರಿಯಲಿ ಮೀಟರ್ ಡಮಾರ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಹ್ಯಾಪಿ ಬರ್ತ್ಡೇ ಸಾಂಗ್ ಹಾಕ್ತಾರೆ, ಎಲ್ರು ಇಲ್ಲಿ ಆಡ್ತಿದ್ರು. ಚಿಕ್ಕ ಡ್ಯಾನಿಯಲ್ ಇದನ್ನು ಜೇಸಿ ಕೇಳ್ತಾನೆ ಮಿಕ್ಕಿದ್ ಬರ್ನೆಕಲ್ಸ್ ಮೆಂಬರ್ ಎಲ್ಲಿ ಅಂತ. ಅದಕ್ಕೆ ಜೇಸಿ ಇದನ್ನ ಹೇಳ್ತಾನೆ ಅವರಿಗೆಲ್ಲ ನನಗೆ ಸಾಯ್ಸಕ್ ಇಷ್ಟ ಇಲ್ಲ, ಅದಕ್ಕೆ ಅವ್ರನ್ನ ಬರ್ಬೇಡಿ ಅಂತ ಹೇಳ್ದೆ. ಬಟ್ ಎಲ್ರು ಇಲ್ಲಿ ಹಂಗು ಹಿಂಗು ತಡ್ಕೊಂಡು ಹ್ಯಾಪಿ ಆಗಿದ್ರು, ಬಟ್ ಒಬ್ಬ ಹ್ಯಾಪಿ ಆಗಿರ್ಲಿಲ್ಲ. ಅವರೇ ನಮ್ ಜಾಕ್ ಇಲ್ಲಿ ಸಿಟ್ ಬರ್ತಿರುತ್ತೆ, ಈ ದಡ್ಡ ಮಗನ್ ಪಾರ್ಟಿಗೆ ಯಾಕೆ ಬಂದೆ ನಾನು ಅಂತ. ಮೀರಾ ಇಲ್ಲಿ ಅವನು ಸುಮ್ನೆ ಮಾಡ್ತಿದ್ಲು, ಎಲ್ಲ ಇಲ್ಲಿ ಒಳೊಳಗೆ ಅಳುತ್ತಿದ್ರು. ಹುಡುಗ ಇಲ್ಲಿ ಹ್ಯಾಪಿ ಆಗಿದ್ದ. ಗಾಳಿ ತುಂಬಾ ಜಾಸ್ತಿ ಆಗಿದ್ರಿಂದ ಕೇಕ್ ಮೇಲೆ ಇರೋ ಕ್ಯಾಂಡಲ್ಸ್ ಇಲ್ಲಿ ಆರೋಗ್ತವೆ, ಬಟ್ ವಾಸ್ಕೋ ಇದ್ದಾನೆ ಅದನ್ನು ಬಿಡಲ್ಲ. ಆರೋಗಿರೋ ಕ್ಯಾಂಡಲ್ ಮತ್ತೆ ಊದ್ತಾನೆ. ಹುಡುಗಂಗೆ ಊದ್ಬೇಕಷ್ಟೇ. ನೆಕ್ಸ್ಟ್ ಕೇಕ್ ತಿಂದಾದ್ಮೇಲೆ ಇಲ್ಲಿ ಗಿಫ್ಟ್ಸ್. ಡ್ಯಾನಿಯಲ್ ಇನ್ನು ಒಂದು ಪಪ್ಪೀಸ್ ಫೋಟೋ ಗಿಫ್ಟ್ ಕೊಡ್ತಾನೆ. ಜೇಸ್ ಇದನ್ನು ಹೀರೋ ಮ್ಯಾನ್ ಆಕ್ಷನ್ ಫಿಗರ್ ಕೊಡ್ತಾನೆ. ತೇಜುನ್ ಇದನ್ನು ವಾಸ್ಕೋದನ್ನು ಪ್ರೊಫೈಲ್ ಮಾಡ್ಬಿಟ್ಟು ಅದ್ರಲ್ಲಿ 10,000 ಫಾಲೋವರ್ಸ್ ಬರೋರಂಗ್ ಮಾಡಿ ಆ ಪ್ರೊಫೈಲ್ ನ ಕೊಡ್ತಾನೆ. ಎಲ್ರು ಗಿಫ್ಟ್ ತಗೊಂಡ್ಬಿಟ್ಟು ವಾಸ್ಕೋ ಇಲ್ಲಿ ಫುಲ್ ಎಮೋಷನಲ್ ಆಗಿದ್ದ, ಅಳುತ್ತಿದ್ದ ಅವನು. ಇನ್ನೊಬ್ಬ ಗಿಫ್ಟ್ ಕೊಡ್ಬೇಕಾಗಿತ್ತು, ಬಟ್ ಅವನು ಅಲ್ಲೇ ಬಿದ್ದಿರೋ ಒಂದು ಕಲ್ ಮೇಲೆ ಗುಡ್ ಲಕ್ ಅಂತ ಬರ್ದ್ಬಿಟ್ಟು ಅದು ಗಿಫ್ಟ್ ಅಂತ ಹೇಳಿ ಕೊಡ್ತಾನೆ. ಕೊಡ್ಬೇಕಾದ್ರೆ ಹೇಳ್ತಾನೆ ಇದು ನಮ್ಮಮ್ಮ ಕೊಟ್ಟಿರೋ ಕಲ್ಲು, ಇದನ್ನ ಲಕ್ಕಿ ಸ್ಟೋನ್ ಅಂತಾನು ಕರೀತಾರೆ. ವಾಸ್ಕೋ ಇಲ್ಲಿ ಪಾಪ ಅಳುತ್ತಿದ್ದ, ಜಾಕ್ ಇಂತ ಪ್ರೆಷಸ್ ಗಿಫ್ಟ್ ನೀನ್ ನನಗ್ ಕೊಡ್ತಿದೀಯಾ? ಅಂಡ್ ಮಿಕ್ತವ್ರಿಗೆಲ್ಲ ಗೊತ್ತಿದ್ ಬೇಕು ಅಂತ ಹೇಳಿ. ಅಂಡ್ ಪಾರ್ಟಿ ಎಲ್ಲ ಮುಗೀತು, ಇಲ್ಲೆಲ್ಲ ಒಡಕ್ ಹೋಗ್ತಾರೆ. ಬಟ್ ವಾಸ್ಕೋ ಈಗ ಖುಷಿ ಆಗ್ತಿದೆ. ಅವ್ನ್ ಹೇಳ್ತಾನೆ ಬನ್ನಿ ಎಲ್ಲ ಕಣ್ಣ ಮುಚ್ಚಾಲೆ ಆಟ ಆಡೋಣ ಅಂತ. ಪಾಪ ಇವ್ರ ರಿಯಾಕ್ಷನ್ ನೋಡಿ. ಸೊ ಹುಡುಗನ್ ಬರ್ತಾಳೆ ಅವನ್ ದಿನ. ಸೊ ಇಲ್ಲಿ ಅವನೊಂದ್ ಸ್ಯಾಡ್ ಮಾಡ್ಬಾರ್ದು, ಅದಕ್ಕೋಸ್ಕರ ವಿಧಿ ಇಲ್ದೆ ಎಲ್ರು ಇಲ್ಲಿ ಆಟ ಆಡ್ತಾರೆ. ಫಸ್ಟ್ ವಾಸ್ಕೋ ಇದನ್ನು ನಂಬರ್ ಹೇಳ್ಬಿಟ್ಟು ಮೀರಾನ ಟಚ್ ಮಾಡಕ್ ಹೋಗ್ತಾನೆ. ಬಟ್ ಅದೇ ಟೈಮಿಗೆ ಜಾಕ್ ಬಂದ್ಬಿಟ್ಟು ವಾಸ್ಕೋ ಒಂದು ಪಂಚ್ ಹೊಡೆದು ದೂರ ಕಳಿಸ್ತಾನೆ. ಎಲ್ರಿಗೂ ಅನ್ಸುತ್ತೆ ವಾಸ್ಕೋ ಇಲ್ಲಿ ಸೀರಿಯಸ್ ಆದ, ಈಗ ಜಾಕ್ ಕತೆ ಮುಗೀತು. ಬಟ್ ನಾ ಹುಡುಗ ಇವತ್ತು ಹ್ಯಾಪಿ ಆಗಿದ್ದಾನೆ. ಇರ್ಲಿ ಹಿಂಗೆಲ್ಲ ಆಗ್ತಾನೆ ಇರುತ್ತೆ ಆಕ್ಸಿಡೆಂಟ್ ಅಂತ ಹೇಳಿ ಫುಲ್ ಹ್ಯಾಪಿ ಮೂಡ್ ಅಲ್ಲಿ ಇದ್ದಾನೆ. ಆಗ್ಲಿ ಎಲ್ರು ಇಲ್ಲಿ ವಾಸ್ಕೋ ಖುಷಿಗೋಸ್ಕರ ಎಲ್ರು ತಡ್ಕೊಂಡು ಆಟ ಆಡ್ತಿದ್ರು. ಒಬ್ಬ ಬಂದ್ಬಿಟ್ಟು ನಿಮಗೆ ಯಾರು ಅಂತ ಗೊತ್ತು ಜಾಕ್. ಅದಕ್ಕೆ ಅವನೊಂದು ಕಚಡ ಕೆಲಸ ಮಾಡ್ತಾನೆ, ಮನೆಗ್ ಬೇಗ ಹೋಗ್ಬೇಕು ಅಂತ. ಅವ್ನು ಹೀರೋ ಮ್ಯಾನ್ ಆಕ್ಷನ್ ಫಿಗರ್ ನ ಅದ್ರ ಬಾಕ್ಸ್ ಇಂದ ತೆಗೆದ್ಬಿಟ್ಟು ಸೈಡಿಗೆ ಇಟ್ಟು ಆ ಬಾಕ್ಸ್ ಗೆ ತಾನ್ ಕೊಟ್ಟಿದ್ ಗಿಫ್ಟ್ ಕಲ್ ನ ಅದಕ್ಕೆ ಇಕ್ಬಿಟ್ಟು ನೀರೊಳಗೆ ಎಸಿತಾನೆ. ಅಂಡ್ ವಾಸ್ಕೋ ಕೂಗ್ ಹೇಳ್ತಾನೆ ಇಲ್ಲಿ ಗಾಳಿ ಜಾಸ್ತಿ ಆಗಿದ್ರಿಂದ ಹೀರೋ ಮ್ಯಾನ್ ಆಕ್ಷನ್ ಫಿಗರ್ ಏನಿತ್ತು ಅದು ಗಾಳಿಲಿ ಆರೋಯ್ತು. ಸೊ ಇನ್ನು ಏನೋ ಎಗರೋಗಕ್ಕಿಂತ ಮುಂಚೆ ಹೋಗೋಣ ಬನ್ನಿ ಅಂತ ಹೇಳಿ ಹಿಂಗ್ ಹೇಳಿರ್ ವಾಸ್ಕೋ ಕೇಳ್ತಾನೆ ಅಂತ ಹೇಳಿ ಹಂಗ ಹೇಳ್ತಾನೆ. ಬಟ್ ಜಾಕಿಗ್ ಗೊತ್ತಿಲ್ಲ. ವಾಸ್ಕೋ ಮೊದ್ಲು ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತಾನೆ. ಅಂತದ್ರಲ್ಲಿ ಅವ್ರು ಕೊಟ್ಟಿರೋ ಗಿಫ್ಟ್ಸ್ ನ ಹಂಗ ಬಿಟ್ಟು ಬಿಡ್ತಾನೆ. ಅವ್ನು ತಾನು ಉರ್ದೋದ್ರು ಎಲ್ರಿಗೂ ಬೆಳಕು ಕೊಡ್ಬೇಕು ಅನ್ನೋ ಕ್ಯಾಟಗರಿಯಲ್ಲಿ ಬರ್ತಾನೆ. ಅಂತ ದೇವತಾ ಮನುಷ್ಯ ಅವನು. ಸುಳ್ಳು ಹೇಳ್ತಿಲ್ಲ ನಾನು. ಅವ್ನ್ ಆ
ಗಿಫ್ಟ್ ತಗೋಬರಕ್ಕೆ ಲಿಟ್ರಲಿ ನೀರೊಳಗೆ ಆಡ್ತಾನೆ ಆ ಚಳಿಗಾಲದಲ್ಲಿ. ಜೇಸ್ ಕೊಟ್ಟಿರೋ ಪ್ರೆಷಿಯಸ್ ಗಿಫ್ಟ್ ಅದು. ಆಗ್ಲೇ ಜೇಸ್ ಇದನ್ನ ಜಾಕ್ ಮೇಲೆ ಸಿಟ್ಟಾಗ್ತಿರ್ತಾನೆ, ಯಾಕ್ಲಾ ಮಾಡ್ದೆ ಹಿಂಗೆ ಅಂತ. ಜೇಸಿ ಗೊತ್ತು ಈ ಕುರೂಪಿ ಪ್ಲಾನ್ ಯಾರ್ ಮಾಡಿದ್ದು ಅಂತ. ಆಗ್ಲೇ ಜೇಸ್ ಇದನ್ನು ವಾಸ್ಕೋನ ಕರಿಯಕ್ ಹೋಗ್ತಾನೆ. ಆಗ್ಲೇ ಜಾಕ್ ಇದನ್ನ ತಡೆದು ಹೇಳ್ತಾನೆ, ಈಗ್ಲೇ ಅವನನ್ನ ಕರಿಬೇಡ, ಅವನೊಂದ್ ಸ್ವಲ್ಪ ಹೊತ್ತು ನೀರಲ್ಲೇ ಇರ್ಲಿ, ಈ ಸಿಚುವೇಶನ್ ಹಿಂಗ ಆಗಿದೆ, ನಾವಿಬ್ರು ಫೈಟ್ ಮಾಡ್ಬೇಕು ಅಂದ್ರೆ ಅವ್ನು ಇನ್ನ ಒಂದ್ ಸ್ವಲ್ಪ ನೀರೊಳಗೆ ಗಿಫ್ಟ್ ಹುಡುಕ್ ಬಿಡ್ಲಿ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವನೇ ಸುಸ್ತಾಗ್ತಾನಲ್ಲ, ಆಗ ನಿಜ ಹೇಳ್ಬಿಡು, ಅವ್ನಿಗೆ ನಿಜ ಗೊತ್ತಾದ್ಮೇಲೆ ನನ್ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾನಲ್ಲ, ಆಗ ನಾನು ಅವನ ಸೋಲಿಸ್ಬಿಡ್ತೀನಿ. ಇವನು ಬ್ರೈನ್ ನ ತಗೊಂಡೋಗ್ ತಿಪ್ಪೆಗೆ ಸಿರಿ. ಇಂತ ಸ್ಟೂಪಿಡ್ ರೀಸನ್, ಬಟ್ ಯಾರಿಗೂ ಗೊತ್ತಿರ್ಲಿಲ್ಲ ಸಿಚುವೇಶನ್ ಇಷ್ಟೊಂದು ಕೈ ತಪ್ಪೋಗುತ್ತೆ ಅಂತ. ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇಲ್ಲಿಗೆ ಮೀಡಿಯಾ, ಪೊಲೀಸು, ರೆಸ್ಕ್ಯೂ ಟೀಮ್ ಎಲ್ಲ ಬರ್ತಾರೆ. ಇಷ್ಟೊಂದು ಫಾಸ್ಟ್ ಆಗಿ ರಿಯಲ್ ಲೈಫ್ ಆಗಿ ಬಂದಿದ್ ಎಂದು ನೋಡಿಲ್ಲ ನಾನು, ನೀವೇನಾದ್ರೂ ನೋಡಿದ್ದೀರಾ? ನೆಕ್ಸ್ಟ್ ಆ ರೆಸ್ಕ್ಯೂ ಟೀಮ್ ನ ಇಲ್ಲಿ ವಾಸ್ಕೋನ ಸೇವ್ ಮಾಡಕ್ ಹೋಗ್ತಾರೆ, ಬಟ್ ವಾಸ್ಕೋ ಇದನ್ನು ಇವ್ರು ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂತ ಹೇಳಿ ಅವ್ರನ್ನ ನೀರಲ್ಲೇ ಒಡದ್ ಮಲಗಿಸ್ತಾನೆ. ಇದೆಂತ ಪವರ್ ಇದು? ಈಸ್ ಬಿಲ್ಟ್ ಲೈಕ್ ಅ ಟ್ಯಾಂಕ್. ಆಗ್ಲೇ ಇಲ್ಲಿ ಆಸ್ ಯೂಶುವಲ್ ನ್ಯೂಸ್ ನವರು ತಪ್ಪು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಇಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಇದ್ದಾನೆ, ಅವನು ಬ್ರೇಕಪ್ ಆಗಿರೋ ಕಾರಣದಿಂದ ಸಾಯಕ್ಕೆ ನೀರೊಳಗೆ ಹಾರಿದ್ದಾನೆ ಅಂತ. ಇದು ಪರ್ಫೆಕ್ಟ್ ಇದೆ, ನ್ಯೂಸ್ ನವರು ಇದೇ ರೀತಿ ಮಾಡೋದು. ಅಂಡ್ ಹಿಂದೆ ನೋಡಿ ಹೆಲಿಕಾಪ್ಟರ್ ಎಲ್ಲ ಬಂದಿತ್ತು. ಆಗ್ಲೇ ಪಕ್ಕದಲ್ಲಿ ನ್ಯೂಸ್ ನವರು ಇವ್ರನ್ನ ನೋಡ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಈ ಸ್ಟೂಡೆಂಟ್ಸ್ ನ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿ ಜಾಕಿಗೆ ಮೈಕ್ ಹಿಡಿತಾರೆ, ಇಲ್ಲೇನ್ ನಡೀತಿದೆ ಹೇಳಿ ಅಂತ. ಅಂಡ್ ಎಲ್ರು ಇಲ್ಲಿ ದುರ್ಗುಡ್ಕೊಂಡು ಜಾಕ್ ನೇ ನೋಡ್ತಿದ್ರು. ಜಾಕ್ ಈಗ ಏನಾದ್ರು ಮಾಡ್ಬೇಕು, ಇಲ್ದಿದ್ರೆ ಇವ್ರೇ ಅವನನ್ನ ಕಚ್ಚಾಕ್ತಾರೆ. ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಹೀರೋ ಮ್ಯಾನ್ ಆಕ್ಷನ್ ಫಿಗರ್ ನ ಎತ್ಕೊಂಡ್ಬಿಟ್ಟು ನೀರೊಳಗೆ ಆಡ್ತಾನೆ. ಅಂಡ್ ವಾಸ್ಕೋ ಕೂಗ್ ಹೇಳ್ತಾನೆ, ಹೀರೋ ಮ್ಯಾನ್ ಆಕ್ಷನ್ ಫಿಗರ್ ಸಿಕ್ತು. ಆಗ್ಲೇ ವಾಸ್ಕೋ ಜಾಕ್ ಇಬ್ರು ಕೂಡ ನೀರಿಂದ ಆಚೆ ಬರ್ತಾರೆ. ವಾಸ್ಕೋ ಇದನ್ನು ಜೇಸಿಗ್ ಸಾರಿ ಕೇಳ್ತಾನೆ, ಬಿಕಾಸ್ ಆಕ್ಷನ್ ಫಿಗರ್ ಬಾಕ್ಸ್ ಇತ್ತಲ್ಲ ಅದು ಹುಡ್ಕಕ್ ಆಗ್ಲಿಲ್ಲ ವಾಸ್ಕೋ. ಈ ಮನುಷ್ಯ ಫುಲ್ ಇನ್ನೋಸೆಂಟ್. ಬಟ್ ಜೇಸ್ ಹೇಳ್ತಾನೆ, ಇರ್ಲಿ ಬಿಡ ಏನೂ ಆಗಲ್ಲ. ಬಟ್ ಆಗ್ಲೇ ಎಲ್ಲ ಮನೆಗೆ ಹೋಗ್ತಾರೆ. ಬಟ್ ಜೇಸ್ ಇದ್ದಾನೆ, ವಾಸ್ಕೋ ಮುಖ ನೋಡ್ತಾನೆ. ವಾಸ್ಕೋ ಮುಖ ಇಲ್ಲಿ ಇಳಿದಿತ್ತು ಶಾಕ್ ಆಗಿ, ಬಿಕಾಸ್ ಈಗ ಜಾಕ್ ಕೊಟ್ಟಿರೋ ಲಕ್ಕಿ ಸ್ಟೋನ್ ಅಲ್ಲಿ ಇಲ್ಲ, ಅದು ನೀರೊಳಗ್ ಬಿತ್ತು ಅಂತ ಹೇಳಿ ತಿರ್ಕ ವಾಸ್ಕೋ ನೀರೊಳಗೆ ಆಡ್ತಾನೆ. ಎಲ್ಲ ಶಾಕ್. ಜೇಸ್ ಇದ್ದಾನೆ ಇಲ್ಲಿ ಎಲ್ಲಾರ್ಗು ಆರ್ಡರ್ ಮಾಡ್ತಾನೆ, ಎಲ್ಲ ನೀರೊಳಗ್ ಬಿದ್ದು ಹುಡುಕ್ರಿ ಅದನ್ನ ಅಂತ. ಅಂಡ್ ಎಲ್ಲ ಕೂಡ ನೀರೊಳಗೆ ಇಳಿತಾರೆ. ಅಂಡ್ ಜಾಕ್ ಮುಖ ನೋಡಿ, ಓ ನೋ. ಆಗ್ಲೇ ಇಲ್ಲಿ ಜೋಶ್ ಅಲ್ಲಿ ಚಿಕ್ಕ ಡ್ಯಾನಲ್ಲಿ ಇದ್ದನು ಕೂಡ ನೀರೊಳಗೆ ಆಡ್ತಾನೆ. ಬಟ್ ಅವನಿಗೆ ಇಳ್ದಾದ್ಮೇಲೆ ಗೊತ್ತಾಗುತ್ತೆ ಅವನಿಗೆ ಈಜ್ ಬರಲ್ಲ ಅಂತ. ಆಗ್ಲೇ ಇನ್ನು ಹೋಗ್ಬಿಟ್ಟು ಚಿಕ್ಕ ಡ್ಯಾನೆಲ್ಲ ಅದು ಚಿಕ್ಕ ಡ್ಯಾನೆಲ್ಲ ಒಂದು ಟ್ಯೂಬ್ ತರ ಎಳ್ಕೊಂಡ್ ಬರ್ತಿರುತ್ತೆ ಅಲ್ಲಿಂದ. ಅಂಡ್ ನಾಯಿ ಬಂದ್ಬಿಟ್ಟು ಒಬ್ಬ ಹುಡುಗನ್ ಸೇವ್ ಮಾಡ್ತು ಅಂತ ಹೇಳಿ ನ್ಯೂಸ್ ಎಲ್ಲ ಹೇಳ್ತಿದ್ರು. ಆಗ್ಲೇ ಇಲ್ಲೆಲ್ಲ ಸೌಂಡ್ ಕೇಳ್ಬಿಟ್ಟು ಎಲಿನೂ ಕೂಡ ಎಲ್ಲೇ ಸೈಕಲ್ ಅಲ್ಲಿ ಹೋಗ್ತಿದ್ದ. ಅವನು ಇಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಅಲ್ಲಿಗೆ ನೋಡಕ್ ಬರ್ತಾನೆ. ಹಿಂದಿನ ಪಾರ್ಟ್ ಅಲ್ಲಿ ಈ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಿತ್ತು, ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ಇಲ್ಲಿ ಚಿಕ್ಕ ಕ್ರಿಸ್ಟಲ್ ಇದ್ದಾಳೆ, ಚಿಕ್ಕ ಡ್ಯಾನಿಯಲ್ ಬಾಡಿನ ಸಂಭಾಲಿಸ್ತಿದ್ಲು. ಅವ್ನ್ ಫುಲ್ ನೀರ್ ಕುಡ್ದಿದ್ನಲ್ಲ, ಅದಕ್ಕೆ ಹಿಂದೆ ನಾಯಿ ನೋಡಿ ಅದೇ ಹೇಳ್ತಿದ್ದೆ, ಎದ್ದೇಳ ದಡಿಯ. ಆಗ್ಲೇ ಚಿಕ್ಕ ಕ್ರಿಸ್ಟಲ್ ಹತ್ರ ಎಲಿ ಬರ್ತಾನೆ. ಅಂಡ್ ಬಂದ್ಬಿಟ್ಟು ಕೇಳ್ತಾನೆ ಇಲ್ಲಿ ಏನ್ ನಡೀತಿದೆ ಅಂತ. ಆಗ್ಲೇ ಚಿಕ್ಕ ಕ್ರಿಸ್ಟಲ್ ಇದ್ದಾಳೆ, ಎಲ್ಲ ಸ್ಟೋರಿ ಇಲ್ಲಿ ಹೇಳ್ತಾಳೆ ಎಲಿಗೆ. ಎಲಿ ಈಸ್ ಇಂಟೆಲಿಜೆಂಟ್. ಅವನೊಂದ್ ಕಲ್ಲಿಗೆ ಗುಡ್ ಲಕ್ ಅಂತ ಬರೆದ್ಬಿಟ್ಟು ತಗೊಳ್ಳಿ ನಿಮ್ ಲಕ್ ಇಷ್ಟೊಂದು ಬಂತು ಅಂತ ಹೇಳಿ ಜಾಕಿ ಕೊಡ್ತಾನೆ. ಆಗ್ಲೇ ಎಲ್ರು ಕೂಡ ಇಲ್ಲಿ ಹೇಳ್ತಾರೆ, ವಾಸ್ಕೋ ಕಲ್ ಸಿಕ್ತು ಆಚೆ ಬಾ ಅಂತ. ವಾಸ್ಕೋ ಇಲ್ಲಿ ಖುಷಿಯಾಗಿದ್ದ. ಬಟ್ ಅದೇ ಟೈಮಿಗೆ ವಾಸ್ಕೋ ಏನೋ ಕಾಣಿಸುತ್ತೆ ನೀರೊಳಗೆ. ಆಗ್ಲೇ ಇಲ್ಲಿ ಎಲ್ಲ ಆಚೆ ಬರ್ತಾನೆ. ಆಗ್ಲೇ ಜಾಕಿ ಇಲ್ಲಿ ಹೇಳ್ತಿದ್ದೆ, ಇದು ನಮ್ಮಮ್ಮ ಕೊಟ್ಟಿರೋ ಕಲ್ಲು ನೋಡ್, ನಮಗಿದೆ ಅಂತ ಲಕ್ ತಂದು ಕೊಟ್ಟು ನಾವ್ ಇದನ್ನ ಮತ್ತೆ ಹುಡುಕಿವು ಅಂತ ಹೇಳಿ ಹಿಂದೆ ತಿರುಗಿ ನೋಡ್ತಾನೆ. ನೋಡ್ ಅವನ್ ಅಲ್ಲೇ ಏತ್ಕಂತಾನೆ, ಯಾಕಂದ್ರೆ ವಾಸ್ಕೋ ಕೈಯಲ್ಲೂ ಕೂಡ ಅದೇ ಸೇಮ್ ಕಲ್ಲಿದೆ. ಅಂಡ್ ವಾಸ್ಕೋ ಗೊತ್ತಾಯ್ತು ಇದೆಲ್ಲ ಸೀನ್ ಹೆಂಗ್ ನಡೀತು ಅಂತ. ವಾಸ್ಕೋ ಇದನ್ನ ಕೇಳ್ತಾನೆ, ಯಾವನ್ಲ ಅವ್ನ್ ಬೋಳಿ ಅಂತ ಹೇಳಿ. ಎಲ್ರು ಕೂಡ ಜಾಕ್ ನ ಅಪರಾಧಿ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ವಾಸ್ಕೋ ಇದನ್ನ ಚೆನ್ನಾಗಿ ಕೊಡ್ತಾನೆ ಜಾಕ್ ನ. ಅಂಡ್ ಹೆಂಗ್ ಬರ್ತಿದಾರೆ ನೋಡಿ, ವಾಸ್ಕೋ ಬರ್ತ್ಡೇ ಪಾರ್ಟಿ ಎಂಡೆಡ್ ವಿತ್ ಜಾಕ್ಸ್ ಕೇವ್. ವಾವ್, ದಿಸ್ ಇಸ್ ಬೆಸ್ಟ್. ಅಂಡ್ ಎಲ್ಲ ನ್ಯೂಸ್ ಕೂಡ ಇದೇ ಕವರ್ ಮಾಡ್ತಿದ್ರು. ಜೇನು ಜೋಯ್ನು ಕೂಡ ಇದೇ ನ್ಯೂಸ್ ನೋಡ್ತಿದ್ರು. ನ್ಯೂಸ್ ಅಲ್ಲೂ ಅದೇ ತೋರಿಸ್ತಿದ್ದಾರೆ, ಒಂದು ನಾಯಿ ಬಂದ್ಬಿಟ್ಟು ಒಬ್ಬನ್ನ ಸೇವ್ ಮಾಡ್ತು. ಇದನ್ನ ನನ್ ದೊಡ್ಡ ಕ್ರಿಸ್ಟಲ್ ಕೂಡ ನೋಡ್ತಿರ್ತಾಳೆ. ಅವಳು ಡ್ಯಾನಿಯಲ್ ಅಂಡ್ ಅವಳು ಚಿಕ್ಕ ಬಾಡಿ ಇತ್ತಲ್ಲ, ಆ ಫೋಟೋನ ತನ್ನ ಹೋಮ್ ಸ್ಕ್ರೀನ್ ಇಟ್ಕೊಂತಾಳೆ. ಅಂಡ್ ಶಿ ಇಸ್ ಹ್ಯಾಪಿ. ಈ ಸ್ಮೈಲ್ ಇಂದ ಈ ಆರ್ಕ್ ಇಲ್ಲಿಗೆ ಎಂಡ್ ಆಯ್ತು. ವಾಸ್ಕೋ ಬರ್ತ್ಡೇ ಪಾರ್ಟಿ ಆರ್ಕ್ 2 ಚಾಪ್ಟರ್ ಇದ್ದಿದ್ದಷ್ಟೇ ಮಾತ್ರ ಬೆಂಕಿ ಇತ್ತು ಗುರು. ಅಂಡ್ ಅವರ್ ನೆಕ್ಸ್ಟ್ ಆರ್ಕ್ ಈಸ್ ಇಲ್ಲಿಗಲ್ ಗೇಮ್ ಆರ್ಕ್. ನೋಡಿ, ಇಲ್ಲಿಗಲ್ ಗೇಮ್ ಅಂದ್ರೆ ಜಾಸ್ತಿ ನಿಮಗೆ ಜ್ಞಾಪನಕ್ಕೆ ಬರ್ಬೋದು ಎಂತ ಗೇಮ್ ಇದಾವೆ. ಅದ್ರಲ್ಲಿ ನೀವು ಇದೊಂದು ವರ್ಡ್ ನೋಡೇ ಇರ್ತೀರಾ. ನೋಡಿ, ಈ ವರ್ಡ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಬೆಟ್ ಜೂಜಿನ ಆಟ ಅಂತ ಹೇಳಿ ಕರೀತಾರೆ. ಈ ಹೆಸರು ನಾನು ತಗೊಳಂಗಿಲ್ಲ, ಯಾಕಂದ್ರೆ ಇದು ಯೂಟ್ಯೂಬ್ ತಗೊಂಡ್ಬಿಟ್ರೆ ಯೂಟ್ಯೂಬ್ ಒಳಗೊಡುತ್ತೆ ಸರಿಯಾಗಿ. ಅಂಡ್ ಈ ಆರ್ಕ್ ತುಂಬಾ ದೊಡ್ಡದಿದೆ, 9 ಚಾಪ್ಟರ್ ಇದೆ ಇದು. ಫಸ್ಟ್ ನಾವೊಂದು ನ್ಯೂಸ್ ರಿಪೋರ್ಟ್ ನೋಡ್ತೀವಿ. ನ್ಯೂಸ್ ನಲ್ಲಿ ಹೇಳ್ತಿದ್ರು, ಈಗಿನ ಹುಡುಗರಿಗೆ ಅಡಿಕ್ಷನ್ ಇದೆ, ಅವ್ರು ಅದ್ರಿಂದಾನೇ ಸಾಲ ಮಾಡ್ತಿದ್ದಾರೆ, ಸಾಯ್ತಿದ್ದಾರೆ. ನೆಕ್ಸ್ಟ್ ಜೇಸ್ ಕೆಲಸ ಮಾಡ್ತಿರೋ ಕೆಫೆ ಶಾಪಿಗೆ ಬರ್ತೀವಿ. ಜೇಸ್ ಕೂಡ ಇಲ್ಲೇ ಇರ್ತಾನೆ. ನೀವು ಸೀಸನ್ 1 ಅಲ್ಲಿ ಸೀಸನ್ 2 ಎಪಿಸೋಡ್ಸ್ ಅಲ್ಲೂ ನೋಡೇ ಇರ್ತೀರಾ. ಇಲ್ಲಿ ಜೇಸ್ ಕೆಫೆ ಒಳಗೂ ಕೂಡ ಅದೇ
ಬಗ್ಗೆ ಮಾತಾಡ್ತಿದ್ರು. ಇದ್ರಲ್ಲಿ ಜೇಸ್ ಗೆ ಸಖತ್ ಕಿರಿಕಿರಿ ಆಗ್ತಿರುತ್ತೆ. ಅಂಡ್ ಈ ಕೆಫೆ ಒಳಗೆ ಜಿಹೋ ಅಂಡ್ ಡ್ಯೂಕ್ ಕೂಡ ಇದ್ರು. ಜಿಹೋನು ಕೂಡ ಡ್ಯೂಕ್ ಗೆ ಅದೇ ಗೇಮ್ ಬಗ್ಗೆ ಹೇಳ್ತಾನೆ. ಡ್ಯೂಕ್ ಇದ್ದಾನೆ ಹೇಳ್ತಾನೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ಡ್ಯೂಕ್ ಇಸ್ ಬ್ರೋ ಈಗ್ಲಿಂದ, ಮುಂಚೆ ಇದ್ದ, ಬಟ್ ಇವಾಗ ನೀವು ಒಪ್ಕೊಬೇಕು ಡ್ಯೂಕ್ ಇಸ್ ಅವರ್ ಬ್ರೋ, ನಮಗೂ ಇಂತ ಕಚಡ ಗೇಮ್ ಇಷ್ಟ ಇಲ್ಲ. ಆಗ್ಲೇ ಇಲ್ಲಿಗೆ ಜಿಹೋನ ಬುಲಿ ಮಾಡೋ ಬುಲೀಸ್ ಬರ್ತಾರೆ, ದುಡ್ಡು ಕೀಳಕ್ಕೆ ಜಿಹೋ ಇಂದ ಅದೇ ಗೇಮಿಗೆ ಹಾಕಕ್ ಅವ್ರುವೆ. ಜಿಹೋ ಇದ್ದನು ಮೊದ್ಲೇ ಇವ್ರಿಗೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾನೆ, ಬಟ್ ಇವ್ರು ಆ ಗೇಮ್ ಆಡ್ಬಿಟ್ಟು ಆ ದುಡ್ಡನ್ನ ಕಳೆದಿದ್ದಾರೆ. ಸೊ ಅವ್ರು ಇಲ್ಲಿ ತಿರ್ಗಾ ಅವನಿಗೆ ಕೇಳಕ್ ಬಂದಿದ್ದಾರೆ. ಅವ್ರು ಹೇಳ್ತಾರೆ ನಾನ್ ಗೆದ್ದಾಗ ಎಲ್ಲ ದುಡ್ಡು ವಾಪಸ್ ಕೊಡ್ತೀನಿ, ಕೊಡಿ ಈಗಿದ್ರೆ. ಟಿಪಿಕಲ್ ಗುಡ್ ಫ್ರೆಂಡ್ ಬಿಹೇವಿಯರ್. ಈಗಲೂ ಕೂಡ ನನ್ನ ಫ್ರೆಂಡ್ಸ್ ಯಾರು ನನಗೆ ದುಡ್ಡು ವಾಪಸ್ ಕೊಟ್ಟಿಲ್ಲ, ಎಲ್ಲಿ ಸಾಯ್ತಿದಾರ ನಾಯಿ ನಂತರ ಅವರು. ಇಲ್ಲಿ ಜಿಹೋ ಇದ್ದಾನೆ, ಅವರಿಗೆ ದುಡ್ಡು ಕೊಡ್ತಾನೆ. ಅಂಡ್ ಇದನ್ನ ನೋಡ್ಬಿಟ್ಟು ಡ್ಯೂಕ್ ಇದ್ದಾನೆ ಅವ್ರಿಗೆ ಬೈಯಕ್ ಹೋಗ್ತಾನೆ, ಬಟ್ ಜಿಹೋ ಇದ್ದಾನೆ ಅವನನ್ನ ತಡಿತಾನೆ. ಡ್ಯೂಕ್ ಇದ್ದಾನೆ ಯಾಕೆ ಅಂತ ಕೇಳಿದ್ದಕ್ಕೆ ಜಿಹೋ ಇದ್ದಾನೆ ಆನ್ಸರ್ ಕೊಡೋದು, ಯಪ್ಪ ಅದು ಫುಲ್ ಓವರ್ ಕಾನ್ಫಿಡೆಂಟ್ ಅಲ್ಲಿ. ಅವ್ರ ಬಂದ್ ಕ್ಲಾಸ್ ಮೇಟ್ಸ್ ಗೆದ್ದ ಕೊಡ್ತಾರ ಬಿಡು, ಎಲ್ಲಿ ಹೋಗ್ತಾರ ಅವರು. ಬಟ್ ಡ್ಯೂಕ್ ಗೊತ್ತಾಯ್ತು ಜಿಹೋ ಇಲ್ಲಿ ಗೂಬೆ ಆಗಿದ್ದಾನೆ. ಅಂಡ್ ಜೇಸು ಕೂಡ ಇವ್ರ ಮಾತು ಕೇಳಿಸ್ಕೊಂಡ್ಬಿಟ್ಟು ಹೇಳ್ತಿದ್ದೆ ಇವಾಗಿನ ಮಕ್ಳಿಗೆ ಏನಾಗಿದೆ. ಅಂಡ್ ಜೇಸು ಕೂಡ ಈಗಿನ ಕಾಲದ ಮಕ್ಳ ಕ್ಯಾಟಗರಿಲೇ ಬರ್ತಾನೆ, ಬಟ್ ಅವ್ನ ಬುದ್ಧಿ ಒಂಚೂರು ಜಾಸ್ತಿ ಇದೆ. ಅವ್ನ ಕ್ಲಾಸ್ ಮೇಟ್ಸ್ ಇವರು ಕೂಡ ಸೇಮ್ ಏಜ್ ಜೇಸು ಕೂಡ. ಆಗ್ಲೇ ಇಲ್ಲಿಗೆ ಜೇಸ್ ಕೋ ವರ್ಕರ್ ಬರ್ತಾನೆ, ಅವನ ಹೆಸರು ಜಾನ್. ಅವನು ಕೂಡ ಜೇಸಿಗೆ ದುಡ್ಡು ಕೇಳ್ತಾನೆ. ಇವನ್ಗೂ ಕೂಡ ಆ ಗೇಮ್ ಇನ್ ಲತ್ ಹಿಡ್ದಿದೆ. ಜೇಸ್ ಇಲ್ಲಿ ಸ್ಟ್ರಿಕ್ಟ್ ನಾನು ಕೊಡಲ್ಲ ಅಂತ ಹೇಳ್ತಾನೆ ಸೀರಿಯಸ್ ಆಗಿ. ಸೊ ಅದರಿಂದ ಜಾನ್ ಇದ್ದಾನೆ ಹೇಳ್ತಾನೆ ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವ್ನ್ ಕಣ್ಣು ಬೀಳುತ್ತೆ ಜಿಹೋ ಮೇಲೆ. ಅವ್ನ್ ಜಿಹೋನ ಒಂಚೂರು ಧ್ಯಾನ ಇಟ್ಟು ನೋಡ್ತಾನೆ. ಅವನಿದ್ದನು ಬ್ರಾಂಡೆಡ್ ಬಟ್ಟೆ, ಬ್ರಾಂಡೆಡ್ ಶೂ ಎಲ್ಲ ಹಾಕಿದ್ದ. ಸೊ ಅವನ ಹತ್ರ ದುಡ್ಡು ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ನ ಹಿಂದೆ ಹೋಗಿ ಅವನು ಕೇಳ್ತಾನೆ, ಹಾಯ್ ಹಲೋ ಅಂತ ಹೇಳ್ತಾನೆ. ಸರ್ಪ್ರೈಸ್ ಆಗಿ ಜಿಹೋ ಕೂಡ ಈ ವ್ಯಕ್ತಿ ಗೊತ್ತು. ಸೊ ಪರಿಚಯ ಆದ್ಮೇಲೆ ಜಾನ್ ಇದ್ದಾನೆ ಡೈರೆಕ್ಟ್ ಆಗಿ ಕೇಳ್ತಾನೆ ಒಂಚೂರು ದುಡ್ಡಿದ್ರೆ ಕೊಡ್ತೀಯಾ ಆಟ ಆಡ್ಬೇಕು ಅಂತ. ಇದು ಕೇಳಿ ಜಿಹೋ ಅಂತಾನೆ ನಿಜವಾಗ್ಲೂ ಈಗಲೂ ಕೂಡ ಈ ಬುದ್ಧಿ ಬಂದಿಲ್ಲ ಈ ಗೂಬೆಗೆ. ಅವ್ನು ಹೇಳ್ತಾನೆ ಈಗ ದುಡ್ಡಿಲ್ಲ, ಆದ್ರೆ ನನ್ ಕಾರ್ಡ್ ಅಲ್ಲಿ ಇದೆ, ಮನೆಗೆ ಹೋಗ್ಬಿಟ್ಟು ತಂದು ಕೊಡ್ತೀನಿ ನಿನಗೆ ಅಂತ. ಅಲ್ಲ ಇಂತ ಗೂಬೆಗಳಿಗೆ ಏನನ್ನ ಹೇಳ್ರಿ, ಒಂದ್ಸರಿ ಎಡವಿರೋಕೆ, ಬಟ್ ತಿರ್ಗಾ ಎಡವುತ್ತಿದ್ರೆ ಅಂತ ಮೂರ್ಖರನ್ನ ಏನಂತ ಹೇಳ. ನಾವು ನೈಸ್ ಗಾಯ್ ಅಂತ ತೋರ್ಸಕ್ಕೆ ಹೋಗ್ಬಾರ್ದು ನಿಜವಾಗ್ಲೂ. ಎಲ್ರು ಅಡ್ವಾಂಟೇಜ್ ತಗೊಂತಾರೆ. ನೆಕ್ಸ್ಟ್ ಜಿಹೋ ಇದ್ದನು ಜಾನಿಗೆ ದುಡ್ಡು ಕೊಡ್ತಾನೆ. ನೆಕ್ಸ್ಟ್ ರಾತ್ರಿ ಡ್ಯೂಕ್ ಇದ್ದನು ಡ್ಯಾನಿಯಲ್ಗೆ ಎಲ್ಲ ಹೇಳ್ತಿದ್ದ ಈ ಜಿಹೋ ಎಂತ ಮಂಗನ್ ಡ್ಯಾಶ್ ಅಂತವ. ಅಲ್ಲಿ ಜಿಹೋ ಇದ್ದಾನೆ ಇಲ್ಲಿ ಕಿರಿಸ್ತಾ ಹೇಳ್ತಾನೆ ಅವ್ನು ತುಂಬಾ ಹ್ಯಾಂಡ್ಸಮ್ ಇದ್ದ, ಅವ್ನ್ ನೈಸ್ ಗಾಯ್, ಅವ್ನ್ ಆಟ ಆಡ್ಬಿಟ್ಟು ನನಗೆ ದುಡ್ಡು ವಾಪಸ್ ಕೊಡ್ತಾನೆ ಬಂದ್ ನೋಡು. ಬಟ್ ಡ್ಯಾನಿಯಲ್ಗೆ ಇದೆಲ್ಲ ಕೇಳ್ಬಿಟ್ಟು ಕನ್ಫ್ಯೂಸ್ ಆಗ್ತಾನೆ. ಅವನಿಗೆ ರಿಯಲ್ ಆಗಿ ಗೇಮ್ ಏನು ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ಗೊತ್ತೇ ಇಲ್ಲ, ಪಾಪ ಮುಗ್ದ ಅವನು. ಸೊ ಇಲ್ಲಿ ಝೋಯಿನು ಕೂಡ ಇರ್ತಾಳೆ. ಆಗ್ಲೇ ಇಲ್ಲಿಗೆ ಅದೇ ಜಾನ್ ಬರ್ತಾನೆ. ಅಂಡ್ ಅವ್ನ್ ಬಂದಿದ್ ಕೂಡಲೇ ಝೋಯಿನ್ ನೋಡ್ತಾನೆ, ಬಟ್ ಡ್ಯಾನಿಯಲ್ಗೆ ಅವ್ನ ಲಕ್ಷಣ ಸರಿ ಅನ್ಸಲ್ಲ. ಸೊ ಅವನಿದ್ದನು ಝೋಯಿ ಮುಂದೆ ಬರ್ತಾನೆ, ಅವ್ನ್ ವ್ಯೂ ನ ಬ್ಲಾಕ್ ಮಾಡ್ದ ಅವನು. ಅಂಡ್ ಝೋಯಿಗೆ ಈ ಬಿಹೇವಿಯರ್ ಚಿಕ್ಕ ಡ್ಯಾನಿಯಲ್ ಇಂದ ಇಷ್ಟ ಆಯ್ತು. ಅಂಡ್ ಝೋಯಿನ್ ನೋಡಿ ನೀವು ಸ್ಮ್ಯಾಶ್. ಇಲ್ಲಿ ಜಾನ್ ಇದ್ದನು ಜಿಹೋ ಹತ್ರ ತಗೊಂಡಿರೋ ದುಡ್ಡು ವಾಪಸ್ ಕೊಡ್ತಾನೆ ವಿತ್ ಇಂಟ್ರೆಸ್ಟ್. ಜಾನ್ ಇದ್ದನು ಸ್ವಲ್ಪ ದುಡ್ಡಿಂದಾನೆ ಜಾಸ್ತಿ ದುಡ್ಡು ಗೆದ್ದಿದ್ದಾನೆ. ಅವನು ಜಿಹೋ ಹತ್ರ ತಗೊಂಡಿದ್ದ ದುಡ್ಡು ವಾಪಸ್ ಕೊಡ್ತಾನೆ. ಅವನು ಈ ದುಡ್ಡನ್ನ ಹೆಂಗ್ ಮಾಡ್ದ ಅಂತ ಕೇಳಿದಕ್ಕೆ ಅವ್ನು ಹೇಳ್ದ ನನ್ ಫ್ರೆಂಡ್ ಒಬ್ಬ ಗೇಮ್ ಅಲ್ಲಿ ಕೆಲಸ ಮಾಡ್ತಾನೆ, ಅವನ ವೆಬ್ಸೈಟ್ ನ ಅಡ್ಮಿನಿಸ್ಟ್ರೇಟರ್. ಸೊ ಆ ಫ್ರೆಂಡ್ ಇದ್ದನು ಜಾನಿಗೆ ಮುಂಚೆನೆ ಹೇಳ್ತಿದ್ದ ಸರಿ ಬರುತ್ತಾ ಬೆಸ ಬರುತ್ತಾ ಅಂತ. ಸೊ ರಿಸಲ್ಟ್ಸ್ ಜಾನಿಗೆ ಮುಂಚೆನೆ ಗೊತ್ತಾಗಿದ್ರಿಂದ ಅವನು ಗೆಲ್ತಾನೆ ಹೋದ ಅಂಡ್ ದುಡ್ಡು ಮಾಡ್ದ ಚೆನ್ನಾಗಿ. ಸೊ ಇಲ್ಲಿ ಇವ್ರಿಗೂ ಕೂಡ ಆಫರ್ ಮಾಡ್ತಾನೆ, ಬನ್ನಿ ನಿಮ್ಗೂ ಕೂಡ ಕಳಿಸ್ತೀನಿ, ನೀವು ಕೋಟ್ಯಾಧಿಪತಿ ಆಗಿರುವಂತೆ. ಆಗ್ಲೇ ಇವ್ರಿಗೆಲ್ಲ ಕೂಡ ವೆಬ್ಸೈಟ್ ತೋರಿಸ್ತಾನೆ ಅಂಡ್ ಅಕೌಂಟ್ ಮಾಡ್ಕೊಡ್ತಾನೆ. ಈ ವೆಬ್ಸೈಟ್ ತುಂಬಾ ಶೇಡಿ ಇರುತ್ತೆ, ಇದ್ರ ಮೇಲೆ ನಂಬಿಕೆ ಬರ್ತಿಲ್ಲ ನನ್ಗೂ ಕೂಡ. ಅಂಡ್ ಎಲ್ರಿಗೂ ಇಲ್ಲಿ ಜಾನ್ ಇದ್ದನು ಲಾಗಿನ್ ಕೂಡ ಮಾಡಿಸ್ತಾನೆ. ಸ್ಟಿಲ್ ಡ್ಯಾನಿಯಲ್ಗೆ ನಮ್ ತರ ಬಿಲೀವ್ ಆಗ್ತಿರ್ಲಿಲ್ಲ ಆ ವೆಬ್ಸೈಟ್ ಮೇಲೆ. ನೆಕ್ಸ್ಟ್ ಜಿ ಹೋಗಿ ಜಾನ್ ಇದ್ದನು ಲಾಗಿನ್ ಮಾಡಿಸ್ಬಿಟ್ಟು ಒಂದು ಗೇಮ್ ಆಡಿಸ್ತಾನೆ, ಆಡ್ ಇವನ್. ನನಗೆ ಗೇಮ್ ಬಗ್ಗೆ ಗೊತ್ತಿಲ್ಲ ಎಂದು ಆಡಿಲ್ಲ, ನೀವು ಆಡಕ್ ಹೋಗಬೇಡಿ. ಸೊ ಇಲ್ಲಿ ಆಟ ಆಡೋ ಟೈಮ್ ಬಂದಾಗ ಜಿ ಹೋಗಿ ಜಾನ್ ಇದ್ದಾನೆ ಹೇಳ್ತಾನೆ ಆಡ್ ಚೂಸ್ ಮಾಡು. ಅಂಡ್ ಸರ್ಪ್ರೈಸಿಂಗ್ಲಿ ಅಲ್ಲಿ ಆಡ್ ಬರುತ್ತೆ. ತಿರ್ಗಾ ಇಲ್ಲಿ ಜಾನ್ ಇದ್ದಾನೆ ಹೇಳ್ತಾನೆ ಆಡ್ ಚೂಸ್ ಮಾಡು. ಅಂಡ್ ಜಿ ಇದನ್ನು ಚೂಸ್ ಮಾಡ್ತಾನೆ. ಅಂಡ್ ನೆಕ್ಸ್ಟ್ ಟೈಮ್ ಕೂಡ ಆಡೇ ಬರುತ್ತೆ, ಯಾಕಂದ್ರೆ ಅವ್ನ್ ಫ್ರೆಂಡ್ಸ್ ಇದ್ದಾನೆ ಇವನಿಗೆ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ. ಅಂಡ್ ನೆಕ್ಸ್ಟ್ ಜಾನ್ ಇದ್ದನು ಜಿ ಹೋಗಿ ಇವನ್ ಬರುತ್ತೆ ಅಂತ ಹೇಳ್ತಾನೆ. ಅಂಡ್ ಇವನ್ ಬರುತ್ತೆ. ನೆಕ್ಸ್ಟ್ ಜಿ ಇದ್ದನು ಆಟ ಆಡ್ಬಿಟ್ಟು ಆ ಅಮೌಂಟ್ ನ ಬಿಡ್ಸ್ಕೊಳಕ್ ಹೋಗ್ತಾನೆ. ಅವ್ನು ಅಪ್ರಾಕ್ಸಿಮೇಟ್ಲಿ 1.60,001 ಗೆದ್ದಿದ್ದಾನೆ. ಅದು ಅರ್ಧ ಗಂಟೆ ಆಟ ಆಡಿ. ಅಂಡ್ ಇಲ್ಲಲ್ಲೂ ಖುಷ್. ನೆಕ್ಸ್ಟ್ ಸ್ಕೂಲಿಗೆ ಬಂದ್ರೆ ಎಲ್ಲ ಹುಡುಗರಿಗೆ ಗೇಮ್ ಚಟ ಹಿಡಿದಿದೆ. ಸ್ಟಿಲ್ ಎಲ್ಲ ದುಡ್ಡು ಹಾಕಿ ಸೋಲ್ತಿದ್ದಾರೆ. ಅಂಡ್ ಇದು ನೋಡ್ಬಿಟ್ಟು ಜಿಹೋ ಇದ್ದನು ಖುಷಿ ಆಗಿದ್ದ, ನೀವು ಲಲ್ಲುಗಳು ದುಡ್ಡು ಹಾಕಿ ಸೋಲ್ರಿ, ನನಗೊಂದ್ ಟ್ರಿಕ್ ಗೊತ್ತು, ನನ್ನ ಹತ್ರ ಇನ್ಫಾರ್ಮೇಶನ್ ಕೊಡೋದಿದ್ದಾನೆ, ನಾನು ಯಾಕೆ ಎದ್ರನ. ನೆಕ್ಸ್ಟ್ ಕೆಫೆಟೇರಿಯಾ ಸೀನ್ ನೋಡ್ತೀವಿ. ಇಲ್ಲಿ ಜಿಹೋ ಇದ್ದನು ಜಾನ್ ಹೆಲ್ಪ್ ಇಂದ ಇನ್ನೂ ದುಡ್ಡು ಚೆನ್ನಾಗಿ ಗಳಿಸಿದಾನೆ. ನೆಕ್ಸ್ಟ್ ಜಾನ್ ಇದ್ದನು ಒಂದ್ ಮಾತು ಹೇಳ್ತಾನೆ, ಇಲ್ಲಿ ಈ ವೆಬ್ಸೈಟ್ ಪ್ರೆಸಿಡೆಂಟ್ ಏನಿದಾನೆ ಇಲ್ಲೇ ಇದ್ದಾನೆ, ಅವನ ಕರ್ಸನ ಅವನ ಜೊತೆ ಮೀಟ್ ಮಾಡ್ತೀಯ ಅಂತ ಕೇಳ್ತಾನೆ ಜಿಹೋಗೆ. ಅಂಡ್ ಜಿಹೋ ಇಲ್ಲಿ ಫುಲ್ ಶಾಕ್, ಅಂತ ದೊಡ್ಡ ವ್ಯಕ್ತಿ ನಮ್ಮಂತರ ಜೊತೆ ಮಾತಾಡ್ತಾರ, ನಾನು ಈಗೇನಾದ್ರೂ ಅವ್ರ ಜೊತೆ ಮೀಟ್ ಆಗಲ್ಲ ಅಂದ್ರೆ ಅವ್ರು ಬೇಜಾರಾಗ್ಬೋದು ಅಂತ ಹೇಳಿ ಜಾನಿಗೆ ಇಲ್ಲಿ ಅವ್ರನ್ನ ಕರ್ಸು ಅಂತ ಹೇಳ್ತಾನೆ. ಅಂಡ್ ಕರ್ಸ್ತಾ ಇರ್ಬೇಕಾದ್ರೆ ಜಾನ್ ಇದ್ದಾನೆ ಜಿಹೋಗೆ ಹೇಳ್ತಾನೆ, ಪ್ರೆಸಿಡೆಂಟ್ ಇಲ್ಲಿ ಬಂದಾಗ ಅವ್ರ ಮುಂದೆ ಇದ್ರ ಬಗ್ಗೆ ಹೇಳ್ಬೇಡ, ನಮ್ಮಿಬ್ರು ಸೀಕ್ರೆಟ್ ಬಗ್ಗೆ, ಅವ್ರಿಗೆ ಏನಾದ್ರೂ ನಾವು ಹಿಂಗ್ ದುಡ್ಡು ಮಾಡ್ತಿದ್ವಿ ಅಂತ ಗೊತ್ತಾಗ್ಬಿಟ್ರೆ ನಮ್ಮಿಬ್ರು ಅಕೌಂಟ್ ನ ಬ್ಯಾನ್ ಮಾಡ್ತಾರೆ. ಅಂಡ್ ಜಿಹೋ ಇಲ್ಲಿ ಒಪ್ಕೊಳ್ತಾನೆ. ಅಂಡ್ ಟೈಮಿಗೆ ತಕ್ಕನಾಗಿ ಆ ವೆಬ್ಸೈಟ್ ಪ್ರೆಸಿಡೆಂಟ್ ಇಲ್ಲಿ ಬರ್ತಾರೆ.
ಇವನ ಹೆಸರು ಜೆ ಕಿಮ್. ಅವನ ಹಿಂದೆ ಇದನ್ನಲ್ಲ ಈ ಮೋಟು, ಈ ವೆಬ್ಸೈಟ್ ಪ್ರೆಸಿಡೆಂಟ್ ಇವನು. ಆ ಜೆ ಕೆ ಜಾನ್ ಗೆ ಇನ್ಫಾರ್ಮೇಶನ್ ಕೊಡೋದು ಆ ಗೇಮ್ ಬಗ್ಗೆ. ಅಂಡ್ ಅವರಿಬ್ರು ಬಂದ್ಬಿಟ್ಟು ಜಿಹೋನ ಒಳ್ಳೆ ರೀತಿಲಿ ರೆಸ್ಪೆಕ್ಟ್ಫುಲಿ ಮ್ಯಾನರ್ಸ್ ಇಂದ ಟ್ರೀಟ್ ಮಾಡ್ತಾರೆ. ಅಂಡ್ ಜಿಹೋ ಇದು ನೋಡ್ಬಿಟ್ಟು ಬಿದ್ದು ಅದ, ಇಂತ ದೊಡ್ಡ ವ್ಯಕ್ತಿ ಇಷ್ಟೊಂದು ಒಳ್ಳೆಯವರ ಇವರು. ಆಗ್ಲೇ ಪ್ರೆಸಿಡೆಂಟ್ ಇದ್ದನು ಮೀಟಿಂಗ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಜೇಕ್ ಇದ್ದಾನೆ ಜಿಹೋಗೆ ಆಫರ್ ಮಾಡ್ತಾನೆ ಊಟಕ್ಕೆ ಬರ್ತೀಯಾ ಅಂತ. ಬಟ್ ಜಿಹೋಗೆ ದುಡ್ಡಿನ ಮದ ಹತ್ತಿದೆ. ಅವ್ನು ಹೇಳ್ತಾನೆ ಊಟನ ಯಾವನಿಗೆ ಬೇಕು, ಎಣ್ಣೆ ಕುಡಿಯಕ್ ಅವ್ನ್ ಬರ್ರಿ. ನೆಕ್ಸ್ಟ್ ಇವರೆಲ್ಲ ಡ್ರಿಂಕ್ಸ್ ಮಾಡಕ್ ಹೋಗ್ತಿದ್ರು. ಆಗ್ಲೇ ಇಲ್ಲಿಗೆ ಜೇಸ್ ಬಂದ್ಬಿಟ್ಟು ಅವ್ರನ್ನ ತಡಿತಾನೆ. ಅಂಡ್ ಜಾನಿಗ್ ಕೇಳ್ತಾನೆ ಈಗ ನೀನ್ ಏನ್ ಮಾಡ್ತಿದೀಯಾ. ಅದಕ್ಕೆ ಜಾನ್ ಇದ್ದನು ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಆಕ್ಟ್ ಮಾಡ್ತಾನೆ. ನಾನ ಏನ್ ಮಾಡ್ತಿದ್ದೀನಿ, ನಾನ್ ಬರೀ ನಿನ್ ಕೋವರ್ಕರ್ ಅಷ್ಟೇ. ಬಟ್ ಅದೇ ಟೈಮಿಗೆ ಜೇಕ್ ಇದ್ದನು ಜೇಸ್ ಹೆಗಲ್ ಮೇಲೆ ಕೈ ಇಟ್ಟು ಹೇಳ್ತಾನೆ ನಿಂಗೇನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಎದುರಿಸ್ತಾನೆ. ಅಂಡ್ ಜೇಸ್ ಇಲ್ಲಿ ಎದ್ರೋಗ್ತಾನೆ ಜೇಕ್ ಅವರ ನೋಡ್ಬಿಟ್ಟು. ನೆಕ್ಸ್ಟ್ ರಾತ್ರಿ ಪಾರ್ಟಿ ಫುಲ್ ಜೋರು. ಜಿಹೋ ಇಲ್ಲಿ ಟೈಟ್ ಆಗೋಗಿದ್ದ. ಬಟ್ ಸ್ಟಿಲ್ ಇವ್ರಿಬ್ರು ಗಮನ ಜಿಹೋ ಬ್ರಾಂಡೆಡ್ ಸ್ಟಫ್ ಮೇಲೆ ಇದೆ. ಇಲ್ಲಿ ಜಿಹೋ ಇದನ್ ಮುಂದೆ ಹೋಗ್ತಿದ್ದ. ಅದೇ ಟೈಮಿಗೆ ಆ ಪೊಲೀಸ್ ಇಲ್ಲಿಗೆ ಬರ್ತಾರೆ. ಅದೇ ಆ ಕೆಫೆ ಶಾಪ್ ಅಲ್ಲಿ ಜಿಹೋ ಹತ್ರ ದುಡ್ಡು ಕಿಟ್ಕೊಂಡು ಹೋಗಿದ್ರಲ್ಲ ಅವ್ರು ಜಿಹೋನ ಹತ್ರ ಕರೀತಾರೆ. ಜಿಹೋ ಇಲ್ಲಿ ಹೋಗ್ತಾನೆ. ಅವ್ರು ಅಲ್ಲಿ ಹೋಗಿದ್ ಕೂಡಲೇ ಜಿಹೋ ಕೇಳ್ತಾರೆ ಅವ್ರಿಬ್ರು ಯಾರು ನಿನ್ ಫ್ರೆಂಡ್. ಅದಕ್ಕೆ ಜಿಹೋ ಇಲ್ಲಿ ಹಾ ಅಂತಾನೆ. ಅದಕ್ಕೆ ಆ ಪೊಲೀಸ್ ಇದ್ದಾರೆ ಹೇಳ್ತಾರೆ ಹಾ ಸರಿ, ಆದ್ರೆ ದುಡ್ಡು ಒಂಚೂರು ಇದ್ರೆ ಕೊಡಿಲ್ಲಿ, ಆಟ ಆಡ್ಬೇಕು. ಅದಕ್ಕೆ ಜಿಹೋ ಇದ್ದಾನೆ ಇಲ್ಲಿ ಇಲ್ಲ ಅಂತಾನೆ. ನೀವು ಹೋದ್ ಸಲ ಕೊಟ್ಟಿದ್ದ ದುಡ್ಡೇ ವಾಪಸ್ ಕೊಟ್ಟಿಲ್ಲ, ನಾನ್ ನಿಮಗ್ ಕೊಡಲ್ಲ ಅಂತಾನೆ. ಆಗ್ಲೇ ಅವ್ರು ಒಡೆಯಕ್ಕೆ ಬರ್ತಾರೆ ಜಿಹೋನ. ಬಟ್ ಆಗ್ಲೇ ಇಲ್ಲಿ ಜೇಕ್ ಬರ್ತಾನೆ. ಅವ್ನ್ ಇಲ್ಲಿ ಬಂದ್ಬಿಟ್ಟು ಹೇಳ್ತಾನೆ ಏನ್ ನಡೀತಿದೆ ಇಲ್ಲಿ. ಆಗ್ಲೇ ಆ ಪೊಲೀಸ್ ಇದ್ದಾರೆ ಜಿಹೋನ ಆಡ್ಕೊಳ್ತಾರೆ. ಓ ನಿನ್ ಫ್ರೆಂಡ್ ಬಂದ ನೋಡು, ನಿನ್ನ ಸೇವ್ ಮಾಡಕ್ಕೆ ನಿನ್ನಂತ ಲೂಸರ್ ಕೆಲ್ಸಕ್ ಬರ್ದಾರ್ನ ಹಂಗೆ ಹಿಂಗೆ ಅಂತ ಹೇಳಿ ಜಿಹೋನ್ ಬೈತಾರೆ. ಅದಕ್ಕೆ ಜೇಕ್ ಇದ್ದಾನು ಆ ಪೊಲೀಸ್ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಜಿಹೋ ಕಡೆ ನೋಡಿ ಕೇಳ್ತಾನೆ ಜಿಹೋಗೆ ಇವ್ರು ನಿನ್ ಫ್ರೆಂಡ್ ಅಂತ. ಅದಕ್ಕೆ ಜಿಹೋ ಇದ್ದನು ತಲೆ ಕೆಳಗ್ ಮಾಡ್ತಾನೆ, ಅಂದ್ರೆ ಫ್ರೆಂಡ್ ಅಲ್ಲ. ಆಗ್ಲೇ ಜೇಕ್ ಇದ್ದಾನ ಆ ಬುಲಿಗೆ ಒಂದು ಹೆಡ್ ಶಾಟ್ ಹೊಡಿತಾನೆ. ಅಂಡ್ ಮಿಕ್ಕಿದ್ ಬುಲೀಸ್ನೆಲ್ಲ ಒದ್ ಕಳಿಸ್ತಾನ ಅಲ್ಲಿಂದ. ಅಂಡ್ ಹೇಳ್ತಾನೆ ಜಿಹೋ ನನ್ ಬೆಸ್ಟ್ ಫ್ರೆಂಡ್, ಓಕೆ ಯಾರೋ ಅವನ್ ಬಗ್ಗೆ ಉಲ್ಟಾ ಸೀದಾ ಮಾತಾಡಂಗಿಲ್ಲ. ಅಂಡ್ ಇದ್ ನೋಡ್ಬಿಟ್ಟು ಅಫ್ಕೋರ್ಸ್ ಈ ಗೂಬೆ ಹ್ಯಾಪಿ. ನೆಕ್ಸ್ಟ್ ರಾತ್ರಿ ಚಿಕ್ಕಡಾನೆಲ್ಲಿರೋ ಕನ್ವೀನಿಯನ್ಸ್ ಸ್ಟೋರ್ ನೋಡ್ತೀವಿ ನಾವು. ಅಲ್ಲಿಗೆ ಹೋಗ್ಬಿಟ್ಟು ಜಿಹೋ ಇದನ್ನ ಫುಲ್ ಫ್ಲೆಕ್ಸ್ ಮಾಡ್ತಿದ್ದೆ. ಇಲ್ಲಿರೋ ಫುಲ್ ಎಕ್ಸ್ಪೆನ್ಸಿವ್ ತಿಂಡಿ ಕೊಟ್ಟು ನನಗೆ ನಾನ್ ಟೇಸ್ಟ್ ಮಾಡ್ಬೇಕು. ಅವ್ನ್ ಅದನ್ನ ತಗೊಂಡು ತಿಂತಾನೆ. ಅಂಡ್ ಇದನ್ನ ನೋಡ್ಬಿಟ್ಟು ಡ್ಯಾನಿಯಲ್ ಹ್ಯಾಪಿ ಆಗಿದ್ದ. ಜಿಹೋ ಇದನ್ನ ಫುಲ್ ಚೇಂಜ್ ಆಗೋಗಿದ್ದಾನೆ. ಈಗ ಜಿಹೋ ಹತ್ರ ಈಗ ದುಡ್ಡಿದೆ, ಅದನ್ನ ಉಡಾಯಿಸ್ಬೇಕಷ್ಟೇ. ಅವ್ನ್ ದುಡ್ಡಿನ ಮಧ್ಯದಲ್ಲಿ ಪೂರ್ತಿ ಮುಳುಗೋಗಿದ್ದಾನೆ. ಅಂಡ್ ಡ್ಯಾನಿಯಲ್ ಜೋಯಿಗೆಲ್ಲ ಅನ್ನಿಸ್ತಿರುತ್ತೆ ಜಿಹೋ ಇಲ್ಲಿ ಖುಷಿಯಾಗಿದ್ದಾನೆ. ಬಟ್ ಒಳಗ ಅವನು ಮುರಿದೋಗಿದ್ದಾನೆ. ಅವನಿಗೆ ಟೆನ್ಷನ್, ಬಿಕಾಸ್ ಜೇಕ್ ಇದ್ದಾನೆ ಹೇಳಿದ್ದೆ ಇನ್ ಮುಂದೆ ನಾನ್ ನಿನಗೆ ಹೆಲ್ಪ್ ಮಾಡಕ್ ಆಗಲ್ಲ, ಯಾಕಂದ್ರೆ ಬಾಸಿಗೆ ಗೊತ್ತಾಗೋಗುತ್ತೆ ಯಾರೋ ಇಂಪೋಸ್ಟರ್ ಇದ್ದಾನೆ. ಒಬ್ಬ ಸಲ ಗೆಲ್ತಿದ್ದಾನೆ ಅಂದ್ರೆ ಇಲ್ಲಿ ಏನೋ ಗಡ್ಬಡಿ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಬಾಸಿಗೆ. ಸೊ ಇದ್ರಿಂದ ಜಿಹೋ ಈಗ ದುಡ್ಡು ಗಳಿಸಕ್ ಆಗಲ್ಲ. ಆಗ್ಲೇ ರಾತ್ರಿ ಸೀನ್ ನೋಡ್ತೀವಿ ಜಿಹೋ ಇಲ್ಲಿ ಮಾಡ್ತಿರ್ತಾನೆ ಯೋಚನೆ. ಅವ್ನು ಈಗ ಆಟದ ಚಟ ಹಿಡ್ದಿದ್ದಾನೆ. ಚಟನ ಅಷ್ಟು ಸುಲಭವಾಗಿ ಬಿಡಕ್ ಆಗಲ್ಲ. ಸೊ ಅವನೇನ್ ಮಾಡ್ತಾನೆ ಅಂದ್ರೆ ಮಜಕ್ಕೋಸ್ಕರ ಆಡೋಣ, ಈಗ ಏನ್ ಸೋತ್ರು ಏನಾಗಲ್ಲ ಅಂತ ಹೇಳಿ ಆಟ ಆಡ್ತಾನೆ. ಅವನಿಗೆ ಅನ್ನಿಸ್ತಿರುತ್ತೆ ಗೆದ್ರು ಗೆಲ್ಬಹುದು, ಸೋತ್ರೇನು ಒಂದ್ ಸ್ವಲ್ಪ ದುಡ್ಡು ಹೋಗ್ತವೆ. ನೆಕ್ಸ್ಟ್ ಜಿಹೋ ಇಲ್ಲಿ ಗೇಮ್ ಆಡ್ತಾನೆ, ಗೆಲ್ತಿರ್ತಾನೆ. ಅವನಿಗೆ ಒಂಚೂರು ಆಡಿ ರೂಢಿ ಆಗಿರುತ್ತಲ್ಲ, ಹಾಗೆ ಆಡ್ತಾ ಪೂರ್ತಿ ದುಡ್ಡ ಕಳೆದ್ ಬಿಡ್ತಾನೆ. ಅಲ್ಲೇ ಝೀರೋ ಆಗೋಗ್ತಾನೆ. ಆಗ್ಲೇ ಮಲ್ಗಣ ಅಂತ ಹೇಳಿ ಮಲ್ಗಕ್ ಹೋಗ್ತಾನೆ. ಬಟ್ ಅವನಿಗೆ ಮಲ್ಗಕ್ ಆಗಲ್ಲ. ಅವ್ನಿಗೆ ಯೋಚನೆ ಬರುತ್ತೆ ಈಗ ನಾನು ಸ್ಕ್ವೇರ್ 1 ಬಂದ, ನಾನು ಫುಲ್ ಬ್ರೋಕ್ ಆಗೋದ್ನ. ಅದಕ್ಕೆ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಮತ್ತೆ ವಾಪಸ್ ಎದ್ಬಿಟ್ಟು ರಾತ್ರೆಲ್ಲ ಗೇಮ್ ಆಡ್ತಾನೆ. ಅಂಡ್ ಬೆಳಿಗ್ಗೆ ಅಷ್ಟೊತ್ತಿಗೆ ದುಡ್ಡು ಪೂರ್ತಿ ಖಾಲಿ. ಡ್ಯೂಡ್ ಇಸ್ ಫುಲ್ ಬ್ರೋ. ನೆಕ್ಸ್ಟ್ ನನ್ ದುಡ್ಡೆಲ್ಲ ವೇಸ್ಟ್ ಆಯ್ತು ಅಂತ ಹೇಳಿ ಅದೇ ಗುಂಗಲ್ ಹೋಗ್ತಿರ್ತಾನೆ. ಆಗ್ಲೇ ಅಲ್ಲಿ ಆ ಓಲ್ಡ್ ಪೊಲೀಸ್ ಬರ್ತಾರೆ ಮತ್ತೆ ಇವನಿಗೆ ತೊಂದರೆ ಕೊಡಕ್ಕೆ. ಬಟ್ ಜಿಹೋ ಈ ಲುಕ್ ನೋಡ್ಬಿಟ್ಟು ಅವರೇ ಸೈಡಿಗೆ ಹೋಗ್ತಾರೆ, ಹೋಗಪ್ಪ ನೀನು ಅಂತ. ಜಿಹೋಗ್ ಇಲ್ಲಿ ಈಗ ದುಡ್ಡು ಬೇಕು. ಅದಕ್ಕೆ ಅವ್ನು ಏನ್ ಮಾಡ್ತಾನೆ ಅಂದ್ರೆ ನೀವು ಯೂಸ್ ಮಾಡೋ ಟ್ರಿಕ್ ಮಾಡ್ತಾನೆ. ನಾನು ಒಂದ್ ಟೈಮ್ ಯೂಸ್ ಮಾಡಿದ್ದೀನಿ ಇದನ್ನ. ಅವ್ನ ಪೇರೆಂಟ್ಸ್ ಹತ್ರ ಓದಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡು ತಗೊಳ್ತಾನೆ. ಆ ಗೇಮಿಗೆ ಹಾಕ್ತಾನೆ, ಫುಲ್ ಸೋತ್ ಹೋಗ್ತಾನೆ. ಈಗ ಅಣ್ಣನ್ ಪೂರ್ತಿ ಅರ್ಧೋಗಿರೋ ಪರಿಸ್ಥಿತಿ. ಈ ಸ್ಥಿತಿಲಿ ಅವ್ನ್ ಚಿಕ್ಕ ಡ್ಯಾನಿಯಲ್ ಹತ್ರ ಹೋಗ್ಬಿಟ್ಟು ದುಡ್ಡು ಕೇಳ್ತಾನೆ. ಬಟ್ ಡ್ಯಾನಿಯಲ್ಗೆ ಇಲ್ಲೊಂಚೂರು ಕಸ್ವಿಸಿ ಅವ್ನ್ ಕೊಡೋಣ ಬೇಡವಾ ಅಂತ ಹೇಳಿ ಇಲ್ಲೇ ಚಿಂತೆ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಅವ್ನು ವಾಶ್ರೂಮಿಗೆ ಹೋಗ್ತೀನಿ, 1 ನಿಮಿಷ ಇಲ್ಲೇ ಇರು, ಬಂದ್ ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಅಂಡ್ ಡ್ಯಾನಿಯಲ್ ಆಚೆ ಹೋದ್ಮೇಲೆ ಜಿಹೋ ಗಮನ ಕೌಂಟರ್ ಕಡೆ ಬೀಳುತ್ತೆ. ಈಗ ಇವನು ಕಳ್ತನ ಕೇಳ್ದ. ಅದು ಅವ್ನ ಫ್ರೆಂಡ್ಸ್ ವರ್ಕ್ ಮಾಡ್ತಿರೋ ವರ್ಕ್ ಪ್ಲೇಸ್ ಅಲ್ಲಿ ಈ ಹುಡುಗ ಸೇವ್ ಮಾಡಕ್ಕಿಂತ ಕೆಳಗ್ ಬಿದ್ದೋದ. ಈಗ ಗೂಬೆಗಿಂತ ಕಡೆ ಆಗೋದ. ನೆಕ್ಸ್ಟ್ ನಾವು ಜಿಮ್ಮಿಗೆ ಬರ್ತೀವಿ. ಕ್ರಿಸ್ಟಲ್ ನೋಡ್ತೀವಿ. ಶೀ ಸ್ಮೋಕಿಂಗ್ ಹಾಟ್. ಕ್ರಿಸ್ಟಲ್ ಇಲ್ಲಿ ವರ್ಕೌಟ್ ಮಾಡ್ತಿದ್ಲು. ಆಗ್ಲೇ ಒಬ್ಬ ಹುಡುಗ ಬಂದ್ಬಿಟ್ಟು ಅವಳಿಗೆ ಪ್ರಪೋಸ್ ಮಾಡಕ್ ಹೋಗ್ತಾನೆ. ಬಟ್ ಕ್ರಿಸ್ಟಲ್ ಇದ್ದಳು ಅವನ್ ಕಡೆ ನೋಡಲ್ಲ. ಆಗ್ಲೇ ಆ ಹುಡುಗನ ಒಬ್ಬ ಯಾರೋ ವಾರ್ನಿಂಗ್ ಕೊಟ್ಬಿಟ್ಟು ಅಲ್ಲಿಂದ ಓಡಿಸ್ತಾನೆ. ಓಯ್ ಪಾಪ ನಡಿ ಮನೆಗೆ ಅಂತ. ಅದ್ ಯಾರು ನಮ್ಗೂ ಗೊತ್ತು ನಿಮ್ಗೂ ಗೊತ್ತು, ಇಟ್ಸ್ ಅವರ್ ಗನ್. ಕ್ರಿಸ್ಟಲ್ ಇಲ್ಲಿ ಗನ್ನಿಗೆ ಕೇಳ್ತಾಳೆ ನೀನು ಗೋನು 3ನೇ ಪರ್ಸನ್ ಹುಡುಕ್ತಿದ್ರಲ್ಲ ಅವ್ನು ನಿಮಗ್ ಸಿಕ್ಕಿನ ಅಂತ. ನೋಡಿ ಗನ್ ಅಂಡ್ ಗೋ ಒಟ್ಟಿಗೆ ಕೆಲಸ ಮಾಡೋದು. ಅವರಿಗೆ 3ನೇ ಪರ್ಸನ್ ರಿಕ್ವೈರ್ ಇದೆ. ಇನ್ನೊಬ್ಬ ಮೆಂಬರ್ ಬೇಕು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಅಂಡ್ 3ನೇ ಮೆಂಬರ್ ನ ಗನ್ ಇದ್ದನು ಹುಡುಕಿದಾನೆ. ಅದ್ ಯಾರು ಅಂತ ನೋಡಿದ್ರೆ ಅವನೇ ಜೇಕ್
ಬಿಕೇಮ್ ಅದೇ ಆ ವೆಬ್ಸೈಟ್ ಅಡ್ಮಿನಿಸ್ಟ್ರೇಟರ್ ಜಾನ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲಿ ಜಿಹೋಗ್ ಅವನು. ನೆಕ್ಸ್ಟ್ ಜೇಕ್ ಹತ್ರನೇ ಬಂದ್ರೆ ಅವನು ಜಾನ್ ಆ ವೆಬ್ಸೈಟ್ ಪ್ರೆಸಿಡೆಂಟ್ ಎಲ್ಲ ಇಲ್ಲಿ ಊಟ ಮಾಡ್ತಿದ್ರು ಫುಲ್ ಮಜದಾಗೆ. ಅವ್ರ ಇಲ್ಲಿ ಜಿಹೋ ಬಗ್ಗೆನೇ ಮಾತಾಡ್ತಿದ್ರು. ಅವ್ನು ಇದುವರೆಗೂ ಎಷ್ಟು ದುಡ್ಡು ಕಳ್ದಿದ್ದಾನೆ. ನೆಕ್ಸ್ಟ್ ಇಲ್ಲಿ ಜಾನ್ ಇದನ್ನು ಜೇಕಿ ಕೇಳ್ತಾನೆ, ಜಿಹೋಗೂ ಸೇರಿಸ್ಬಿಟ್ಟು ನಾನು ಈ ವೆಬ್ಸೈಟ್ ಗೆ 10 ಜನ ತಂದಿದ್ದೀನಿ, ಅದಕ್ಕೆ 40% ಇಂಟ್ರೆಸ್ಟ್ ಹಾಕ್ಬಿಟ್ಟು ನನಗೆ 10,000 ಸಿಗ್ಬೇಕಲ್ಲ ಅಂತ ಕೇಳ್ತಾನೆ. ಲೆಕ್ಕ ಸರಿ ಐತಲ್ವಾ ಜೇಕ್ ಅಂತ ಹೇಳಿ ಜೇಕಿ ಕೇಳ್ತಾನೆ. ಅದಕ್ಕೆ ಜೇಕ್ ಇದ್ದಾನೆ ಇಲ್ಲೊಂದು ಲುಕ್ ಆನ್ಸರ್ ಕೊಡ್ತಾನೆ, ಮುಚ್ಚೋ ಬಾಯಿ ನಾಯಿ ಅಂತ ಸಿಟ್ನಲ್ಲ ಅದುವೆ. ಆಗ್ಲೇ ಇಲ್ಲಿ ಹರಿದೋಗಿರೋ ಪರಿಸ್ಥಿತಿಲಿ ಜಿಹೋ ಇದ್ದನು ಇಲ್ಲಿಗೆ ಬಂದ್ಬಿಟ್ಟು ಇವ್ರಿಗೆ ದುಡ್ಡು ಕೇಳ್ತಾನೆ. ಜಿಹೋ ಈ ಸ್ಥಿತಿ ನೋಡ್ಬಿಟ್ಟು ಜೇಕ್ ಅಂಡ್ ಜಾನಿಗೂ ಅನ್ಸುತ್ತೆ ಇಟ್ಸ್ ಗೇಮ್ ಓವರ್, ಹುಡುಗ ಈಗ ಬಿಕಾರಿ ಆಗೋಗಿದ್ದಾನೆ. ಬಟ್ ಆ ವೆಬ್ಸೈಟ್ ಪ್ರೆಸಿಡೆಂಟ್ ಇದ್ದಾನೆ ಹೇಳ್ತಾನೆ, ದುಡ್ಡ ನಾನ್ ಕೊಡ್ತೀನಿ, ಬಟ್ ಟು ಕೀಪ್ ಅ ಪ್ರಾಮಿಸ್ ನೀನ್ ನಿಮ್ಮ ಅಪ್ಪನ ಐಡಿ ನಿಮ್ಮ ಮನೆ ಆಸ್ತಿ ಪತ್ರ ನನಗ್ ತಂದ್ಕೊಂಡ್ ಕೊಡು. ಓ ಹೀಸ್ ಆಕ್ಚುಲಿ ಡೀಮನ್. ನೆಕ್ಸ್ಟ್ ಕನ್ವಿನ್ಸಿಂಗ್ ಸ್ಟೋರಿಗೆ ಬಂದ್ರೆ ಆ ಶಾಪ್ ಓನರ್ ಇಲ್ಲಿ ಬಂದಿದ್ದ. ಡ್ಯಾನಿಯಲ್ ಕೇಳ್ತಾನೆ ಇದ್ಯಾಂಗ್ ಸಾಧ್ಯ, ಯೂಶುವಲಿ ಅಂಗಡಿಲಿ ಒಂದ್ ಸ್ವಲ್ಪ ರೂಪಾಯಿ ಚಿಲ್ಲರೆ ಮಿಸ್ ಆಗ್ತಿದ್ವು, ಇವತ್ತು 1 ಸೆಂಟು ಮಿಸ್ ಆಗಿಲ್ಲ. ಅಂಡ್ ಓನರ್ ಇಸ್ ಹ್ಯಾಪಿ. ಡ್ಯಾನಿಯಲ್ ಕೂಡ ನನ್ ಕೆಲಸ ಮುಗಿತು, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಹೋಗ್ತಿರ್ತಾನೆ. ಅಂಡ್ ನಿಮ್ಗೂ ಕೂಡ ಅನ್ಸಿರ್ಬೋದು ಜಿಹೋ ಇದ್ದನು ದುಡ್ಡೆಲ್ಲ ತಗೊಂಡ್ ಹೋಗಿದ್ದಾನೆ ಅಂದ್ರೆ ಇಲ್ಲಿಗೆ ದುಡ್ಡು ಹೆಂಗ್ ಬಂತು ಕೌಂಟರ್ ಅಲ್ಲಿ. ಆ ದುಡ್ಡು ಚಿಕ್ಕ ಡ್ಯಾನಿಯಲ್ ಇದ್ದನು ತನ್ನ ಪಾಕೆಟ್ ಇಂದ ದುಡ್ಡು ತೆಗೆದ್ಬಿಟ್ಟು ಆ ಕೌಂಟರ್ ಗೆ ಹಾಕಿದ್ದ, ಅದಕ್ಕೆ ಸೇರಿಸಿದ್ದ. ಅಂಡ್ ಒಂದ್ ಸ್ವಲ್ಪ ಸಾಲ್ಟೇಜ್ ಬಂದಿದ್ದು ಜೋಯಿನು ಕೂಡ ಕೊಟ್ಟಿರ್ತಾಳೆ. ಇಲ್ಲಿ ಜೋಯಿ ಇಲ್ಲಿ ಹೇಳ್ತಾಳೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕು. ಅದಕ್ಕೆ ಚಿಕ್ಕ ಡ್ಯಾನಿಯಲ್ ಇದ್ದಾನೆ ಇಲ್ಲಿ ಹೇಳ್ತಾನೆ ಜಿಹೋಗೇನೋ ಅರ್ಜೆಂಟ್ ಇರ್ಬೇಕು, ಅದಕ್ಕೆ ದುಡ್ಡು ತಗೊಂಡ್ ಹೋಗಿದ್ದಾನೆ ಬಿಡು ಅಂತ. ನೆಕ್ಸ್ಟ್ ಅದೇ ಮಂಗನ್ ಡ್ಯಾಶ್ ಜಿಯೋ ಹತ್ರ ಬಂದ್ರೆ ಇವ್ನ್ ಯಾರ ತನ್ನ ಅಪ್ಪ ಅಂತ ಹೇಳ್ಬಿಟ್ಟು ಈ ಗ್ಯಾಂಗ್ಸ್ಟರ್ ಹತ್ರ ಕರ್ಕೊಂಡ್ ಬಂದಿದ್ದಾನೆ. ಈ ಗ್ಯಾಂಗ್ಸ್ಟರ್ ಹತ್ರ ಜಿಹೋನ ಕಳಿಸಿದ್ದು ಜೇಕ್ ಅಂಡ್ ಮ್ಯಾನೇಜರ್. ಇಲ್ಲಿ ನಿನ್ ಮನೆ ಪತ್ರ ಅಡ ಇಟ್ಬಿಟ್ಟು ಅಲ್ಲಿಂದ ದುಡ್ಡು ತಗೋ ಅಂತ ಹೇಳಿ ಅವರೇ ಕಳಿಸಿರ್ತಾರೆ. ಜಿಹೋ ಕೂಡ ಹಾಗೆ ಮಾಡ್ತಾನೆ. ಆ ಗ್ಯಾಂಗ್ಸ್ಟರ್ ಇದ್ದರು ಅವನಿಗೆ ದುಡ್ಡು ಕೊಡ್ತಾನೆ. ಇಲ್ಲ ಅವನಿಗೆ ನಂಬಿಕೆ ಬರ್ತಿರಲ್ಲ, ಬಟ್ ಪತ್ರ ಐಡಿ ಕಾರ್ಡ್ ಎಲ್ಲ ಒರಿಜಿನಲ್, ಸೊ ಅವನಿಲ್ಲಿ ವರಿ ಮಾಡಲ್ಲ ಅದ್ರ ಬಗ್ಗೆ. ಜಿಹೋಗಿ ಇಲ್ಲಿ $30,000 ಕೊಡ್ತಾನೆ. ಅಂಡ್ 4,000 ಅಲ್ಲೇ ಕಟ್ ಮಾಡ್ಕೊಂತಾನೆ ಇಂಟ್ರೆಸ್ಟ್ ಅಂತ. ಅಂಡ್ ಇಲ್ಲೊಂದು ವಾರ್ನಿಂಗ್ ಕೊಡ್ತಾನೆ. ಆಗ್ಲಿ ನಾವು ಜಿಹೋ ಮಮ್ಮಿ ನೋಡ್ತೀವಿ. ಇಲ್ಲಿಗೆ ನಮ್ ದೊಡ್ಡ ಡ್ಯಾನಿಯಲ್ ಬಂದಿದ್ದ, ಅವನ್ ಇಲ್ಲಿ ಜಿಹೋ ಕೇಳಕ್ ಬಂದಿದ್ದ, ಬಟ್ ಜಿಹೋ ಇದ್ದನು ಮನೇಲಿ ಇಲ್ಲ. ಡ್ಯಾನಿಯಲ್ ಇಲ್ಲಿ ಫುಲ್ ಸರ್ಪ್ರೈಸ್ ಆಗಿ ಹೋಗ್ತಾನೆ, ಜಿಹೋ ಎಲ್ಲೋದ. ಅದೇ ಟೈಮ್ಗೆ ನಾವಿಲ್ಲಿ ನೋಡ್ತೀವಿ ಜಿಹೋ ಇದ್ದಾನೆ ಒಂದು ಪ್ಲೇ ಗ್ರೌಂಡ್ ಅಲ್ಲಿ ಇದ್ದಾನೆ. ಅದ್ರಲ್ಲಿ ಒಂದು ಬಾಕ್ಸ್ ಇರುತ್ತಲ್ಲ, ಅದ್ರೊಳಗೆ ಸರಿ ಬೇಸ ಆಟ ಆಡ್ತಿದ್ದ. ಈಗಲೂ ಬುದ್ಧಿ ಬಂದಿಲ್ಲ ಇವನಿಗೆ. ಅವನ್ ಇಲ್ಲಿ ಮೊದ್ಲು ಡ್ಯಾನಿಯಲ್ಗೆ ದುಡ್ಡು ವಾಪಸ್ ಕೊಡಕ್ ಆಡ್ತಿರ್ತಾನೆ, ಬಟ್ ಸೋತ್ ಹೋಗ್ತಿರ್ತಾನೆ. ತಿರ್ಗಾ ಟ್ರೈ ಮಾಡ್ತಾನೆ, ತಿರ್ಗಾ ಸೋಲ್ತಾನೆ. ಇವ್ನು 2 ಆಟ ಆಡ್ಬಿಟ್ಟು 3,000 ಕಳಿತಾನೆ. ನೆಕ್ಸ್ಟ್ 3,000 ಆಗ್ತಾನೆ. ಅಗೇನ್ ಸೋಲ್ತಾನೆ. ಮತ್ತೆ ಇವನಿಗೆ ಅನ್ಸುತ್ತೆ ಇಟ್ ವಿಲ್ ಬಿ ಫೈನ್, ನಾಟ್ ಫೈನ್. ಈ ಗೂಬೆಗೆ ಇನ್ನೂ ಯಾಕೆ ಅರ್ಥ ಆಗ್ತಿಲ್ಲ. ನೆಕ್ಸ್ಟ್ ಆ ಪ್ರೆಸಿಡೆಂಟ್ ಜೇಕ್ ಹತ್ರ ಬಂದ್ರೆ ನಮಗಿಲ್ಲಿ ಗೊತ್ತಾಗುತ್ತೆ ಜಿಹೋ ಏನ್ ಆಟ ಆಡ್ತಿದ್ದೇನೋ ಆ ಗೇಮು, ಆ ವೆಬ್ಸೈಟ್ ಅಲ್ಲಿರೋ ಪೂರ್ತಿ ಗೇಮ್ ನ ಇವ್ರು ಕಂಟ್ರೋಲ್ ಮಾಡಬಹುದು. ಅಂದ್ರೆ ರಿಸಲ್ಟ್ ಏನ್ ಬರ್ಬೇಕು ಇವ್ರು ಮುಂಚೆನೆ ಸೆಟ್ ಮಾಡ್ತಾರೆ. ಇದು ಪೂರಾ ಸೆಟ್ ಅಪ್. ಇಲ್ಲ ಆಯ್ತು ಬಿಗ್ ರಿವೀಲ್. ನೆಕ್ಸ್ಟ್ ಆ ಪ್ರೆಸಿಡೆಂಟ್ ಇದನ್ನು ಡಿಸೈಡ್ ಮಾಡ್ತಾನೆ, ಒಂದ್ ಸ್ವಲ್ಪ ಗೆಲ್ಲ ಕೂಡ ಅವನಿಗೆ. ಏನಾದ್ರೂ ಪೂರ್ತಿ ಸೋಲ್ತಾನೆ ಇದ್ರೆ ಗೇಮ್ ಬಿಟ್ಬಿಟ್ಟು ಆಚೆ ಓಡಾಕ್ತಾನೆ ಅವನು. ಸೊ ಇಲ್ಲಿ ಪ್ರೆಸಿಡೆಂಟ್ ಅವನಿಗೆ 1 ಟೈಮ್ ಗೆಲ್ಲಿಸ್ತಾನೆ, ಬಟ್ ಜಿಹೋ ಇದನ್ನು ಒಂದ್ ಸ್ವಲ್ಪ ದುಡ್ಡು ಗೆದ್ದ ಅಷ್ಟೇ. ಇವ್ರು ಇಲ್ಲಿ ಒಂದ್ ಚೂರ್ ಗಾಳ ಹಾಕಿರು, ಆಸೆ ತೋರ್ಸಿರು. ಈಗ ಅವನಿಗೆ ಗೆದ್ದ ಅಂದ್ರೆ ನಂಬಿಕೆ ಬರುತ್ತೆ, ಅವ್ನು ಇನ್ನೂ ದುಡ್ಡು ಹಾಕ್ತಾನೆ. ನೆಕ್ಸ್ಟ್ ಹಂಗೆ ಆಗುತ್ತೆ. ನೆಕ್ಸ್ಟ್ ಆ ಮಂಗ 16,000 ಒಂದೇ ಸರಿ ಹಾಕ್ತಾನೆ. ಹಾಕ್ಬಿಟ್ಟು ಸೋಲ್ತಾನೆ ಅಲ್ಲೇ. ಇವನ್ ಚಡ್ಡಿ ಅಲ್ಲೇ ಹರಿದೋಯ್ತು. ನೆಕ್ಸ್ಟ್ ಜಿಹೋ ಡಿಸೈಡ್ ಮಾಡ್ತಾನೆ ಈ ಗೇಮ್ ಸರಿ ಇಲ್ಲ, ನಾನು ಒಂದು ರಿಯಲ್ ಗೇಮ್ ಆಡೋಣ. ಅವ್ನು ಇಲ್ಲಿ ಆಗ್ಲೇ ನಡೀತಿದ್ ಸೊಕ್ಕರ್ ಗೇಮ್ ಆಡ್ತಾನೆ. ಈಗ್ಲೂ ಕೂಡ ಫಿಫಾ ವರ್ಲ್ಡ್ ಕಪ್ ನಡೀತಿದೆ. ಎಂತ ಕೋಇನ್ಸಿಡೆನ್ಸ್ ನೋಡಿ. ಇಲ್ಲಿ ಸ್ಪೇನ್ ವರ್ಸಸ್ ಥೈಲ್ಯಾಂಡ್ ಮ್ಯಾಚ್ ನಡೀತಿರುತ್ತೆ. ಅವನು ಥೈಲ್ಯಾಂಡ್ ಮೇಲೆ ದುಡ್ಡು ಹಾಕ್ತಾನೆ. ಅಂಡ್ ಪ್ರೆಸಿಡೆಂಟ್ ಜೇಕಿಗೆ ಅನ್ನಿಸ್ತಿರುತ್ತೆ ಥೈಲ್ಯಾಂಡ್ ಟೀಮ್ ಚೆನ್ನಾಗಿಲ್ಲ, ಅವ್ರು ಸೋಲ್ತಾರೆ ಅಂತ ಹೇಳಿ. ಬಟ್ ಸರ್ಪ್ರೈಸಿಂಗ್ಲಿ ಥೈಲ್ಯಾಂಡ್ ಗೆಲ್ಲುತ್ತಲ್ಲಿ. ಅಂಡ್ ಜಿಹೋಗೆ ಒಂದೇ ಸರಿ 1 ಲಕ್ಷ ದುಡ್ಡು ಸಿಗುತ್ತೆ. ಅವ್ನ್ ದುಡ್ಡು ಬಿಡಿಸ್ಕೊಳಕ್ಕೆ ATM ಹತ್ರ ಹೋಗ್ತಾನೆ. ಅಲ್ಲಿ 0 ಬ್ಯಾಲೆನ್ಸ್ ತೋರಿಸ್ತಿ. ಇನ್ನೂ ಒಂದ್ ಸ್ವಲ್ಪ ವೇಟ್ ಮಾಡ್ಬಿಟ್ಟು ಇನ್ನೊಂದ್ಸರಿ ರಿಫ್ರೆಶ್ ಮಾಡಿ ಮತ್ತೆ ಚೆಕ್ ಮಾಡ್ತಾನೆ. ತಿರ್ಗಾ 0 ಬ್ಯಾಲೆನ್ಸ್ ತೋರಿಸುತ್ತೆ. ಅವ್ನು ಇಲ್ಲಿ ಯೋಚನೆ ಮಾಡ್ತಾನೆ, ಮತ್ ನನ್ ದುಡ್ಡಲ್ಲಿ ಅವ್ರಿಗೆ ಕೇಳೋಣ ಅಂತ ಹೇಳಿ ಅವ್ರ ಆಫೀಸ್ ಹತ್ರ ಹೋಗ್ತಾನೆ. ಬಟ್ ಆ ಜಾಗದಲ್ಲಿ ಆಫೀಸ್ ಇಲ್ಲ, ಆಫೀಸ್ ಪೂರ್ತಿ ಮಾಯ ಆಗೋಗಿದೆ. ಫುಲ್ ಎಂಪ್ಟಿ ರೂಮ್. ಇದು ಯಾವ್ದೋ ಪಿಕ್ಚರ್ ಸೀನ್ ಆಗೋಯ್ತು ಇಲ್ಲಿ. ಅದೇ ಸ್ಕ್ಯಾಮರ್ ಹತ್ರ ಬಂದ್ರೆ ಅವ್ರ ಆಫೀಸ್ ನ ಪೂರ್ತಿ ಶಿಫ್ಟ್ ಮಾಡಿದ್ದಾರೆ. ಅವ್ರ ಜಿಯೋ IP ಅಡ್ರೆಸ್ ನ ಕೂಡ ಬ್ಯಾನ್ ಮಾಡಿದ್ದಾರೆ. ಇದ್ರಿಂದ ಜಿಯೋ ಇದ್ದನ ಅವ್ರನ್ನ ಟ್ರ್ಯಾಕ್ ಮಾಡಕ್ ಆಗಲ್ಲ, ಅವ್ರ ವೆಬ್ಸೈಟ್ ಕೂಡ ಆಕ್ಸೆಸ್ ಮಾಡಕ್ ಆಗಲ್ಲ. ಅವ್ನ್ ಮಳೆಗ್ ನೆನದ್ಬಿಟ್ಟು ಜಿಯೋ ಇದ್ದನು ಜೇಸ್ ಕಡೆ ಹೋಗ್ತಾನೆ ಜಾನ್ ನಂಬರ್ ಕೇಳಕ್ಕೆ. ಅಂಡ್ ಜೇಸ್ ಇಲ್ಲಿ ಹೇಳ್ತಾನೆ ಜಾನ್ ನಂಬರ್ ಅವ್ನ್ ಔಟ್ ಆಫ್ ಸರ್ವಿಸ್ ಆಗಿದೆ. ಹಾಗೆ ಅವ್ನ್ ನಂಬರ್ ಚೇಂಜ್ ಮಾಡ್ತಿರ್ತಾನೆ ಯಾವಾಗ್ಲೂ. ರಿಯಲ್ ನಂಬರ್ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂಡ್ ಫೈನಲಿ ಈ ಎಡ್ಡಂಗ್ ಗೊತ್ತಾಗುತ್ತೆ ಇದೆಲ್ಲ ಪೂರ್ತಿ ಅವನ ಜೊತೆ ಸ್ಕ್ಯಾಮ್ ಆಗೋಯ್ತು. ಈ ಕೆಫೆಲಿ ವಾಸ್ಕೋನು ಕೂಡ ಇರ್ತಾನೆ. ಅವ್ನ್ ಕೇಳ್ತಾನೆ ಜೇಸಿಗೆ ಅವನ ಜೊತೆ ಏನಾಯ್ತು ಅಂತ. ಜಿಹೋ ಇಲ್ಲಿ ನೆನ್ಕೊಂಡು ಅಳ್ತಾ ಹೋಗಿದ್ದು ಜೇಸಿಗೆ ಗೊತ್ತು ಅವನ ಜೊತೆ ಏನಾಗಿದೆ ಅಂತ. ಸ್ಟಿಲ್ ಅವನು ವಾಸ್ಕೋ ಏನು ಹೇಳಲ್ಲ. ಬಟ್ ವಾಸ್ಕೋ ಇಲ್ಲಿ ಹೇಳೋ ಮಾತು ಮಾತ್ರ, ಟೆಲ್ ಮಿ ಜೇಸ್, ಆ ಮಗು ಜೊತೆ ಏನಾಯ್ತು, ನಾವ್ ಅವನ್ ಹೆಲ್ಪ್ ಮಾಡ್ಬೇಕು, ಯಾಕಂದ್ರೆ ಅವನ್ ಡ್ಯಾನಿಯಲ್ ಫ್ರೆಂಡ್. ವಾವ್, ಐ ಲವ್ ದಿಸ್ ಡೂಡ್. ರೆಸ್ಪೆಕ್ಟ್ ಇಂಟು 100. ಕೆಲವೊಬ್ರು ತನ್ನ ಫ್ರೆಂಡ್ಸ್ ದೇ ಹೆಲ್ಪ್ ಮಾಡಲ್ಲ, ಬಟ್ ಇವನು ಫ್ರೆಂಡ್ ಹೆಲ್ಪ್ ಮಾಡಕ್ ಹೋಗ್ತಿದ್ದಾನೆ. ನೆಕ್ಸ್ಟ್ ಜಿಯೋ ಇದನ್ನು ಅದೇ ಬಾಂಡ್ಲಿ ಗ್ಯಾಂಗ್ಸ್ಟರ್ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಕೇಳ್ತಾನೆ. ಅವ್ನು ಇರೋ
ಬರೋ ಸತ್ಯ ಎಲ್ಲ ಅವನಿಗೆ ಹೇಳ್ತಾನೆ, ನನ್ ದುಡ್ಡು ಗೆದ್ದಿದ್ದೆ ಆದ್ರೆ ಅವ್ರು ತಗೊಂಡ್ ಹೋಗ್ಬಿಟ್ರು ಆ ಕಂಪ್ನಿ ಅವರು, ಅದಕ್ಕೆ ನೀವು ಒಂಚೂರು ಹುಡುಕಿರೆ ಹೆಲ್ಪ್ ಆಗುತ್ತೆ ನಂದೊಂಚೂರ ಅಂತ ಹೇಳ್ತಾನೆ. ಜಿಹೋಗ್ ಅನಿಸ್ತಿರುತ್ತೆ ಆ ಟಾಕ್ಲಾ ಗ್ಯಾಂಗ್ಸ್ಟರ್ ಈಗ ಹೆಲ್ಪ್ ಮಾಡ್ತಾನೆ. ಬಟ್ ಉಲ್ಟಾ ಅವ್ನ್ ಜಿಹೋಗೆ ಕೂತ್ಕೆ ಇಟ್ಕೊಂಡು ಎದುರಿಸ್ತಾನೆ, ನನ್ನ ಹತ್ರ ನಿಮ್ಮನೆ ರಿಯಲ್ ಡಾಕ್ಯುಮೆಂಟ್ಸ್ ಇದೆ, ಇದು ದುಡ್ಡು ತಗೊಳ್ಳೋ ಪ್ಲೇಸ್, ಪೀಪಲ್ ಹುಡ್ಕೋ ಪ್ಲೇಸ್ ಅಲ್ಲ, ನಿಂದು ನಂದು ಏನ್ ತಗೊಳ್ಳೋದು ಬಿಡೋದಿತ್ತು ಅದೆಲ್ಲ ಲೀಗಲ್ ಆಗಿ ನಡೆದಿರೋದು. ಈಗ ನನಗೆ ನಿನ್ ಕಾಂದನ್ ಬಗ್ಗೆ ಪೂರ್ತಿ ಗೊತ್ತು, ನಿಮ್ಮ ಅಪ್ಪ ಅಮ್ಮ ನಿಮ್ ನೆಂಟರ ಬಗ್ಗೆ ಎಲ್ಲ ಗೊತ್ತು. ಇವನ್ ಜಿಹೋ ತನ್ನ ಅಪ್ಪ ಅಂತ ಹೇಳಿ ಕರ್ಕೊಂಡ್ ಬಂದಿದ್ನಲ್ಲ ಅವನು ಕೂಡ ಫೇಕ್ ಅಂತಾನು ಕೂಡ ಗೊತ್ತು ಇವನಿಗೆ. ಈ ಟಕ್ಲು ಗ್ಯಾಂಗ್ಸ್ಟರ್ ಸೀರಿಯಸ್ ಆಗಿ ಹೇಳ್ತಾನೆ ಜಿಹೋಗೆ, ಡೇಟಿಗೆ ಕರೆಕ್ಟ್ ಆಗಿ ನನಗೆ ಏನಾದ್ರು 30,000 ಲೋನು ಪ್ಲಸ್ 6,000 ಇಂಟ್ರೆಸ್ಟ್ ಜೊತೆ ಏನಾದ್ರು ದುಡ್ಡು ಸಿಗ್ಲಿಲ್ಲ ಅಂದ್ರೆ ನಾನ್ ನಿನ್ ಮನೆನ ಮಾರ್ಬಿಡ್ತೀನಿ. ಅಂಡ್ ಆಫ್ ಕೋರ್ಸ್ ಇದ್ರ ಬಗ್ಗೆ ನೀನ್ ಏನು ರಿಪೋರ್ಟ್ ಮಾಡಕ್ ಆಗಲ್ಲ ಪೊಲೀಸ್ ಜೊತೆ. ಅವ್ರಿಗೆ ಏನಂತ ಹೇಳ್ತೀಯ, ಆಡ್ಬಿಟ್ಟು ಕಳದೆ ಅಂತ ಹೇಳ್ತೀಯ, ತಗ್ಲಾಕೊಂಡ್ರೆ ನೀನ್ ತಗ್ಲಾಕ್ ಕೊಡ್ತೀಯ, ನಾನ್ ಯಾಕೆ ತಗ್ಲಾಕ್ ಕೊಡೋಣ, ಅದ್ರ ಮೇಲೆ ಅಪ್ಪ ಅಮ್ಮನು ಕೂಡ ನಿನಗೆ ರೆಸ್ಪೆಕ್ಟ್ ಕೊಡಲ್ಲ. ಈಗ ಮುಚ್ಕೊಂಡು ಇಲ್ಲಿಂದ ಹೊರಟೋಗ್ಬಿಟ್ಟು ನನ್ ದುಡ್ಡು ವಾಪಸ್ ತಗೊಂಬ ಅಂತ ಹೇಳಿ ಜಿಹೋ ಬಿಟ್ಟು ಕಳಿಸ್ತಾನೆ. ಆಗ್ಲಿ ಜಿಹೋ ಇದನ್ನ ಅದೇ ಅಳ್ತಾ ಅದೇ ಪ್ಲೇ ಗ್ರೌಂಡ್ ಗೆ ಹೋಗಿ ಕುಂತಿರ್ತಾನೆ. ಆಗ್ಲೇ ಇಲ್ಲಿಗೆ ಒಂದಷ್ಟು ಹೋಮ್ಲೆಸ್ ಗಾಯ್ಸ್ ಬರ್ತಾರೆ. ಅವ್ರಿದ್ದಾರೆ ಜಿಹೋ ಕೇಳ್ತಾರೆ, ಇದ್ ನಮ್ ಸ್ಪಾಟ್, ಇಲ್ಲಿಂದ ಎದ್ದೋಗು. ಆಗ್ಲೇ ಇಲ್ಲಿ ಜಿಹೋ ಇದನ್ನು ನನ್ನ ಅಪ್ಪ ಅಂತ ಹೇಳಿ ಫೇಕ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ದಲ್ಲ ಅವನು ಕೂಡ ಇಲ್ಲೇ ಇರ್ತಾನೆ. ಅವನನ್ನ ಜಿಹೋ ಇದನ್ನು ಹಿಡ್ಕೊಂಡು ಕೇಳ್ತಾನೆ, ಬಾ ನಾವು ಪೊಲೀಸ್ ಹತ್ರ ಹೋಗೋಣ, ಇರೋ ಬರೋದೆಲ್ಲ ಸತ್ಯ ಹೇಳ್ಬಿಡು, ಆಗ್ಲೇ ನಾನು ಸೇವ್ ಆಗ್ತೀನಿ. ಅದಕ್ಕೆ ಪೊಲೀಸ್ ಅದೇ ಕೇಳ್ಬಿಟ್ಟು ಅವನಿದ್ದನ್ನು ಫುಲ್ ಟ್ರಿಗರ್ ಆಗಿ ಹೋಗ್ತಾನೆ. ಅದಕ್ಕೆ ಅವ್ನ ಫ್ರೆಂಡ್ಸ್ ಇರ್ತಾರಲ್ಲ ಹೋಮ್ಲೆಸ್, ಅವರು ಇಟ್ಕೆ ತಗೊಂಡು ಹೊಡಿತಾರೆ ಜಿಹೋಗೆ. ಜಿಹೋ ಅಲ್ಲೇ ತಲೆ ಸುತ್ತ ಬೀಳ್ತಾನೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ನ ಬಟ್ಟೆ ಎಲ್ಲ ಕಿತ್ಕೊಂಡ್ಬಿಟ್ಟು ಬೆತ್ತಲ್ಲಿ ಓಡಿಸ್ತಾರೆ. ಹುಡುಗನ್ ಜೊತೆ ಸಕ್ಕ ಜಾಸ್ತಿನೇ ಕೆಡದಾಗ ಹೋಗ್ತಿದೆ. ನೆಕ್ಸ್ಟ್ ಜಿಹೋ ಇದನ್ನು ಚಿಕ್ಕ ಡ್ಯಾನಿಯಲ್ ಕೆಲಸ ಮಾಡ್ತಿರೋ ಕನ್ವಿನಿಯನ್ಸ್ ಸ್ಟೋರಿ ಓಡೋಗ್ಬಿಟ್ಟು ಅಲ್ಲಿ ಅಳ್ತಾ ಎಲ್ಲ ಬಿಡಿಸಿ ಹೇಳ್ತಾನೆ. ಇಲ್ಲಿ ಚಿಕ್ಕ ಕ್ರಿಸ್ಟಲ್ ಝೋಯಿನು ಕೂಡ ಇದ್ರು. ಇವ್ರು ಹೇಳ್ತಾರೆ ಪೊಲೀಸ್ ಹತ್ರ ಹೋಗಕ್ಕೆ, ಬಟ್ ಚಿಕ್ಕ ಕ್ರಿಸ್ಟಲ್ ಹತ್ರ ಏನೋ ಪ್ಲಾನ್ ಇದೆ. ಆಗ್ಲೇ ಕ್ರಿಸ್ಟಲ್ ಇದ್ದಳು ತನ್ನ ದೊಡ್ಡ ಬಾಡಿ ಹೇಳ್ತಾಳೆ, ಅವನೊಬ್ನಿಗೆ ಫೋನ್ ಮಾಡ್ತಾಳೆ. ಈ ಹುಡುಗ ನಿಮಗೆ ನಾರ್ಮಲ್ ಅನಿಸಿರ್ಬೋದು, ಬಟ್ ಹಿ ಇಸ್ ಅ ಜೀನಿಯಸ್. ಮುಂಚೆನೆ ಹೇಳಿದ್ನಲ್ಲ, ಕ್ರಿಸ್ಟಲ್ ಅಪ್ಪನ್ ಕೆಳಗೆ 10 ಜೀನಿಯಸ್ ಕೆಲಸ ಮಾಡ್ತಾರೆ, ಅದ್ರಲ್ಲಿ ಇವನು ಒಬ್ಬ. ಇವನ ಹೆಸರು ಕೋಜಿ. ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ, ನಾವು ನೋಡ್ತೀವಿ ಎಲ್ಲ ಹುಡುಗರು ಇಲ್ಲಿ ಒಬ್ನಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು. ಯಾರು ಅಂತ ನೋಡಿದ್ರೆ ಇಟ್ಸ್ ಜೇಕ್. ಆಗ್ಲೇ ಇಲ್ಲಿಗೆ ಜೇಸ್ ಅಂಡ್ ವಾಸ್ಕೋನು ಕೂಡ ಬರ್ತಾರೆ. ಜೇಸ್ ಇಲ್ಲೊಂದು ಮಾತಾಡ್ತಾನೆ, ಮೊದ್ಲು ನಾನ್ ನಿನ್ನ ಕಂಡಿಡಿಯಕ್ ಆಗ್ಲಿಲ್ಲ, ಬಟ್ ಇವಾಗ ನಿನ್ ಮುಖ ನೋಡಿದಾಗ ಗೊತ್ತಾಯ್ತು, ದ ಯಂಗೆಸ್ಟ್ ಲೀಡರ್ ಆಫ್ ಬಿಗ್ ಡೀಲ್. ಬಿಗ್ ಡೀಲ್ ಅಂತ ಜೇಸ್ ಇಲ್ಲಿ ಏನ್ ಕರೋದ್ನ ಅದೊಂದು ಬಿಗ್ಗೆಸ್ಟ್ ಕ್ಲಬ್ ಸಿಯೋಲ್ ನಲ್ಲಿ. ಅಂಡ್ ಈ ರಿವೀಲ್ ಮಾಡಿದ ಕೂಡ್ಲೆ ಜೇಕ್ ಫುಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗೋಯ್ತು. ಒಂದು ಮುಖ ನೋಡಿ ಈ ಸೀರಿಯಸ್. ಅಂಡ್ ವಾಸ್ಕನು ಕೂಡ ಇಲ್ಲಿ ಸೀರಿಯಸ್ ಮೂಡ್ ಅಲ್ಲೇ ಇದ್ದ. ಅವ್ನ್ ಡೈರೆಕ್ಟ್ ಪಾಯಿಂಟ್ ಹೇಳ್ತಾನೆ, ಜಿಹೋ ದುಡ್ಡು ವಾಪಸ್ ಕೊಡು. ಅದಕ್ಕೆ ಜೇಕ್ ಇದ್ದನ್ನು ಸ್ಮೈಲ್ ಮಾಡ್ತಾ ಹೇಳ್ತಾನೆ, ಜಿಹೋ ದುಡ್ಡನ್ನ ನಾನೇನ್ ಕದ್ದಿಲ್ಲ, ಅವನಿಗೆ ಆಟ ಆಡ್ಬಿಟ್ಟು ಸೋತಿದ್ದಾನೆ, ಅವನಿಗೆ ಕೇಳ್ಕೊಳ್ರಿ ನಂತೆ ಅಂತ. ಬಟ್ ವಾಸ್ಕೋಗೆ ಈ ಆನ್ಸರ್ ಇಷ್ಟ ಆಗಲ್ಲ. ನೆಕ್ಸ್ಟ್ ಜೇಕ್ ಇದ್ದನು ವಾಸ್ಕೋ ಬರ್ನಕಲ್ಸ್ ಕ್ಲಬ್ ಏನಿದೆಯೋ ಅದ್ರ ಬಗ್ಗೆ ಆಡ್ಕೊಳ್ತಾನೆ. ಅದನ್ನ ಬನ್ನಿ ಕ್ಲಬ್ ಅಂತಾನು ಕರೀತಾನೆ. ಬನ್ನಿ ಕ್ಲಬ್ ವೆರಿ ಇಂಟ್ರೆಸ್ಟಿಂಗ್, ನಾನು ಕೂಡ ಅಲ್ಲಿಗೆ ಹೋಗ್ಬೇಕು, ಎಲ್ಲಾರ ಹತ್ರ ತೆಗಿದ್ರಿ ಹೇಳ್ರಿ. ಬಟ್ ವಾಸ್ಕೋಗೆ ಇದೆಲ್ಲ ಆನ್ಸರ್ ಇಷ್ಟ ಆಗಲ್ಲ. ಅವನಿಗೆ ಗೊತ್ತು ಇವ್ರು ಎಂತಾರು ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ದುಡ್ಡು ಕೊಡು, ಇಲ್ದಿದ್ರೆ ಇವತ್ ನಿನ್ ಫ್ಯೂನರಲ್ ಆಗುತ್ತೆ. ಇದ್ ನೋಡಿ ಜೇಸಿಗ್ ಟೆನ್ಷನ್ ಆಗ್ತಿರುತ್ತೆ, ಯಾಕಂದ್ರೆ ಇವ್ರು ಈಗ ನಿಂತಿದಾರಲ್ಲ, ಇದು ಜೇಕ್ ಅಡ್ಡ, ಇಲ್ಲೆಲ್ಲ ಇರೋರು ಜೇಕ್ ಕಡೆಯವ್ರೆ. ಇವ್ರ ಏನಾದ್ರು ಜೇಕ್ ಹೊಡೆಯಕ್ ಹೋಗ್ಬಿಟ್ರೆ ಮಿಗದವ್ರು ಇವ್ರನ್ನ ಹೊಡೆಯಕ್ ಬರ್ತಾರೆ ಅಂತೇಳಿ ಇವ್ನು ಇಲ್ಲಿ ಎದುರ್ತಿರ್ತಾನೆ ಜೇಸ್. ಆಗ್ಲೇ ಜೇಕ್ ಇಲ್ಲಿ ಹೇಳ್ತಾನೆ, ನೀವೇನ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ನಾನ್ ಬೇರೆಯವ್ರನ್ನ ಯಾರನ್ನು ಕರಿಯಲ್ಲ, ನಿಮ್ಮಂತ ಚಿಲ್ರೆಗಳಿಗೆ ನಾನು ಒಬ್ನೇ ಸಾಕು. ವಾಸ್ಕೋನು ಇಲ್ಲಿ ರೆಡಿ, ಇವ್ರಿಬ್ರು ಇಲ್ಲಿ ಬಡ್ದಾಡ್ಬೇಕು. ಅಷ್ಟರಲ್ಲಿ ನಾವು ನೋಡ್ತೀವಿ ಜೀನಿಯಸ್ ಕನ್ವೀನಿಯನ್ಸ್ ಸ್ಟೋರಿ ಬಂದಿದ್ದಾನೆ. ಇಲ್ಲಿ ದೊಡ್ಡ ಕ್ರಿಸ್ಟಲ್ ಕೂಡ ಇದ್ಲು. ಆಗ್ಲೇ ಎಲ್ಲ ಸ್ಟೋರಿನ ಈ ಹುಡುಗಂಗೆ ಹೇಳ್ತಾರೆ. ಅದಕ್ಕೆ ಕೋಜಿ ಇದ್ದಾನೆ ಒಂಚೂರು ಯೋಚನೆ ಮಾಡ್ತಾನೆ. ಅವನು ಕ್ರಿಸ್ಟಲ್ ಕಡೆ ನೋಡಿ ಹೇಳ್ತಾನೆ, ನೀನ್ ಇವ್ರಿಗೆ ಹೆಲ್ಪ್ ಯಾಕೆ ಮಾಡ್ತಿದೀಯ? ಓ ನಂಗೆ ಗೊತ್ತಾಯ್ತು, ನಿನ್ ಲವರ್ ಇಲ್ಲೇ ಎಲ್ಲ ಇರ್ಬೇಕಲ್ಲ, ಯಾರ ಆ ಹುಡುಗ? ಆಗ್ಲೇ ಒಂಚೂರು ನೋಡ್ತಾನೆ. ಅಂಡ್ ಅವನು ಝೋಯಿ ಕಡೆ ನೋಡ್ಬಿಟ್ಟು ಹೇಳ್ತಾನೆ, ನನಗ್ ಗೊತ್ತಿರ್ಲಿಲ್ಲ ನೀನ್ ಹುಡುಗಿನೂ ಲೈಕ್ ಮಾಡ್ತೀಯ ಅಂತ. ಅದಕ್ಕೆ ಇಲ್ಲಿ ಕ್ರಿಸ್ಟಲ್ ಇದ್ದಾಳೆ ಕಿರಿಸ್ತಾ ಹೇಳ್ತಾಳೆ, ಅವಳಲ್ಲ ಅಂತ. ಆಗ್ಲೇ ಕೋಜಿ ಇದ್ದಾನೆ ಆ ವೆಬ್ಸೈಟ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳ್ತಾನೆ ಅವರಿಗೆ. ಅಂಡ್ ಇವ್ರು ಯಾರಿಗೂ ಅರ್ಥ ಆಗಲ್ಲ ಅದು. ಅದಕ್ಕೆ ಕೋಜಿ ಇದ್ದಾನೆ ಇಲ್ಲಿ ಹೇಳ್ತಾನೆ, ಏ ಪಿಗ್ಗಿ, ನೀನ್ ಟ್ರಸ್ಟ್ ಮಾಡೋ ಅಂತ 3 ಮೆಂಬರ್ಸ್ ಇಲ್ಲಿ ಕರ್ಸು. ಟ್ಯಾನೆಲ್ ಹಂಗೆ ಮಾಡ್ತಾನೆ, ಅವ್ನ್ ಕರೆಸ್ತಾನೆ. ಫಸ್ಟ್ ಜೇನ ಕರೆಸ್ತಾನೆ. ಜೇ ನೋಡ್ಬಿಟ್ಟು ಇಲ್ಲಿ ಕೋಜಿ ಫುಲ್ ಹ್ಯಾಪಿ ಆಗೋಗ್ತಾನೆ, ಯಾಕಂದ್ರೆ ಅವನ ಹತ್ರ ತುಂಬಾ ದುಡ್ಡಿದೆ. ನೆಕ್ಸ್ಟ್ ಇಲ್ಲಿಗೆ ಜ್ಯಾಕ್ ಬರ್ತಾನೆ. ಅವನು ನೋಡ್ಬಿಟ್ಟು ಫುಲ್ ಡಿಸಪಾಯಿಂಟ್ ಆಗೋಗ್ತಾನೆ, ಈ ವಸ್ತು ನನಗ್ ಬೇಡ ಅಂತಾನು ಕೂಡ ಹೇಳ್ತಾನೆ. ಅಂಡ್ ಜ್ಯಾಕ್ ಫುಲ್ ಟ್ರಿಗರ್ ಆಗೋಗ್ತಾನೆ, ಈ ನನ್ನ ಮಗ ಯಾವನು ಅಂತ ಹೇಳಿ ಕುಟ್ಟಕ್ಕೆ ಬರ್ತಿರ್ತಾನೆ. ಬಟ್ ಡ್ಯಾನಿಯಲ್ ಅವನನ್ನ ತಡಿದಾನೆ. ನೆಕ್ಸ್ಟ್ ಕೋಜಿ ಇಲ್ಲಿ ಕೇಳ್ತಾನೆ, 3ನೇ ಎಲ್ಲಿ ಅಂತ. ಅದಕ್ಕೆ ಡ್ಯಾನಿಯಲ್ ಇಲ್ದಾನೆ ಹೇಳ್ತಾನೆ, ಇಷ್ಟೊತ್ತಿಗೆ ಅವ್ನು ಬರ್ಬೇಕಾಗಿತ್ತು, ಯಾಕೆ ಬರ್ಲಿಲ್ಲ ವಾಸ್ಕೋ? ಡ್ಯಾನಿಯಲ್ ಆಕ್ಚುಲಿ ವಾಸ್ಕೋ ಕರೆದಿದ್ದ, ಬಟ್ ವಾಸ್ಕೋ ಇದನ್ನ ಬೇರೆ ಜಾಗದಲ್ಲಿ ಇದ್ದಾನೆ. ಅದೇ ವಾಸ್ಕೋ ಇಲ್ಲಿ ನೋಡ್ತೀವಿ. ಅನ್ಫಾರ್ಚುನೇಟ್ಲಿ ವಾಸ್ಕೋ ಅಂಡ್ ಜೇಕ್ ಫೈಟ್ ಅಲ್ಲಿ ವಾಸ್ಕೋ ಇದನ್ನ ಸೋತೋಗಿದ್ದಾನೆ. ಓ ನೋ ಅಂತಿರ್ತಿರಲ್ಲ, ಹೀರೋ ಗೆಲ್ತಾನೆ. ಇಲ್ಲಿ ನೋಡಿ ಹೀರೋ ಸೋತೋಗ್ಬಿಟ್ಟ. ಅಂಡ್ ಹುಡ್ಗ ಇಲ್ಲಿ ಸೋತಿದ್ರು ಕೂಡ ಜೇಕ್ ಹೊಡೆಯಕ್ಕೆ
ಇಲ್ಲಿ ಎದ್ದಳಕ್ ಹೋಗ್ತಿರ್ತಾನೆ, ಬಟ್ ಎದ್ದಳಕ್ ಆಗ್ತಿರಲ್ಲ. ಅಂಡ್ ಜೇಕ್ ಇಲ್ಲಿ ಗೆದ್ದಿದ್ರು ಕೂಡ ವಾಸ್ಕೊನ್ ಹೊಗಳ್ತಾನೆ ಇಷ್ಟ ಚೆನ್ನಾಗಿರೋ ಫೈಟ್ ಕೊಟ್ಟಿದ್ದಕ್ಕೆ ಅವನಿಗೆ. ಆಗ್ಲಿ ಇಲ್ಲಿ ಜೇಸ್ ಇದ್ದನು ಸಖತ್ ಸಿಟ್ಟಾಗ್ಬಿಟ್ಟು ಜೇಕಿಗೆ ಹೊಡಿಯಕ್ ಹೋಗ್ತಾನೆ, ಬಟ್ ಅವನನ್ನ ವಾಸ್ಕೋ ತಡಿತಾನೆ, ನಾನ್ ಫೈಟ್ ಮಾಡ್ತೀನಿ ತಡಿ ಅಂತ. ಬಟ್ ಅವನಿಗೆ ಎದ್ದಳಕ್ ಆಗ್ತಿರಲ್ಲ. ಜೇಕ್ ಇಲ್ಲಿ ಅಲ್ಲೇ ಮಲ್ಗಿರ್ ಪಾಪ ಅಂತ ಹೇಳ್ಬಿಟ್ಟು ವಾಸ್ಕೋ ಹೇಳ್ತಾನೆ. ಆಗ್ಲೇ ಇಲ್ಲಿ ಯಾರೋ ಒಬ್ಬ ಬರ್ತಾನೆ. ವಾಟ್ ಆಫ್ ಒನ್ ಇಸ್ ಸೈಟ್. ಜೇಕಿಗೆ ಇಲ್ಲಿ ಯಾರು ಬಂದಿರೋದು ಗೊತ್ತು, ಅಂಡ್ ನಿಮಗೂ ಗೊತ್ತು, ಸ್ವಲ್ಪ ತಡೆ ರಿವೀಲ್ ಆಗುತ್ತೆ. ಆಗ್ಲೇ ಇಲ್ಲಿ 7 ಜನ ಮೆಂಬರ್ಸ್ ಇದ್ರು. ಇಷ್ಟ ಜನ ಕೋಜಿಗ್ ಸಾಕು, ಈ 7 ಜನ ಆ ವೆಬ್ಸೈಟ್ ಮನೆ ಹಾಳು ಮಾಡಕ್ ಸಾಕು ಅಂತ ಹೇಳಿ ಕೋಜಿ ಇಲ್ಲಿ ಹೇಳ್ತಾನೆ. ಅವನೊಂದಷ್ಟು ಫೋನ್ ಲ್ಯಾಪ್ಟಾಪ್ ತೆಗೆದ್ಬಿಟ್ಟು ಇವ್ರಿಗೆ ಕೆಲಸ ಗಿಳಿಸ್ತಾನೆ. ಲೆಟ್ ಸ್ಟಾರ್ಟ್ ಕೌಂಟರ್ ಅಟ್ಯಾಕ್. ನೆಕ್ಸ್ಟ್ ಇಲ್ಲಿಂದ ಶಿಫ್ಟ್ ಆಗ್ಬಿಟ್ಟು ನಾವಿಲ್ಲಿ ಜೇಕ್ ಮುಂದೆ ಯಾರು ಬಂದಿರೋದು ಅಂತ ನೋಡಿದ್ರೆ ಇಟ್ಸ್ ಅವರ್ ಗನ್. ಅಂಡ್ ಗನ್ ನೋಡ್ಬಿಟ್ಟು ಜೇಕ್ ಇಂದನು ಫುಲ್ ರೆಸ್ಪೆಕ್ಟ್ ಕೊಟ್ಬಿಟ್ಟು ಪೊಲೈಟ್ ವೇ ನಲ್ಲಿ ಮಾತಾಡ್ತಾನೆ. ಅಂಡ್ ಇದು ನೋಡ್ಬಿಟ್ಟು ಜೇಸ್ ಅಂಡ್ ವಾಸ್ಕನು ಕೂಡ ಸರ್ಪ್ರೈಸ್ ಆಗ್ತಾನೆ. ಇವನಿಗೆ ಯಾಕೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಿದ್ದಾನೆ ಇವನು. ಜೇಕ್ ಇಲ್ಲಿ ಗನ್ನಿ ಕೇಳ್ತಾನೆ, ಇವ್ನು ನಿನಗೆ ಮುಂಚೆನೆ ಗೊತ್ತಿತ್ತ. ಅದಕ್ಕೆ ಗನ್ ಎಲ್ಲ ಹೇಳ್ತಾನೆ, ಒಂದ್ಸರಿ ಮೀಟ್ ಆಗಿದ್ದೆ, ಇವನ ಹೆಸರು ಏನು ತವಾಸ್ಕೋ. ಇವನ ಹತ್ರ ಗ್ರೇಟ್ ಫಿಸಿಕ್ ಇದೆ, ಬಟ್ ಈ ಲ್ಯಾಕ್ ಸ್ಕಿಲ್. ಅಂಡ್ ಜೇಕ್ ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನನ್ ಕಣ್ ನಿನ್ ಮೇಲೆ ಇತ್ತು, ನೀನ್ ನಮ್ ಟಾಪ್ ಕ್ಯಾಂಡಿಡೇಟ್ ಜೇಕ್ ಅಂತ ಹೇಳಿ ಹೇಳ್ತಿರ್ತಾನೆ. ಜೇಕ್ ಇಲ್ಲ ಅಂತಾನೆ ಓಕೆ ನಾನ್ ಸೆಲೆಕ್ಟ್ ಆಗಿರ್ಬೇಕು ಅಂತ ಹೇಳಿ ಅನ್ಕೊಂತಿರ್ತಾನೆ. ಅದಕ್ಕೆ ಗನ್ ಇಲ್ಲಿ ಹೇಳ್ತಾನೆ, ನಾನ್ ಇಲ್ಲಿಗೆ ಬಂದಿರೋ ರೀಸನ್ ಏನಂದ್ರೆ ನಿನಗೆ ಹೇಳಕ್ಕೆ ನೀನ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದೀಯಾ, ಬಿಕಾಸ್ ನೀನ್ ಇಲ್ಲಿಗಲ್ ಆಟ ಆಡಿಸ್ಬಿಟ್ಟು ದುಡ್ಡು ಗಳಿಸಿದ್ಯಾ. ಇಲ್ಲಿ ಜೇಕಿಗೆ ವಿಶ್ವಾಸ ಆಗ್ತಿರಲ್ಲ. ಅವನು ಹೇಳ್ತಾನೆ ಇವನಿಗೆ ಹೆಂಗ್ ಗೊತ್ತಾಯ್ತು. ಜೇಕಿಗೆ ಇಲ್ಲಿ ಸಖತ್ ಸೀಟ್ ಬರುತ್ತೆ. ಅವನಿಲ್ಲಿ ಹೇಳ್ತಾನೆ, ನೀನ್ ಹೇಳಿದ್ದೆ ನಾನೇ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಇದೀನಿ ಅಂತ, ನಿಮ್ಗೋಸ್ಕರ ನಾನು ಹಗಲು ರಾತ್ರಿ ಒಂದ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಟ್ಟಿದೀನಿ. ಇಷ್ಟೆಲ್ಲ ನಾನ್ ಮಾಡಿದ್ದು ನಿಮ್ ಟೀಮಿಗೆ ಬರೋಕೋಸ್ಕರ. ಈಗ ನೋಡಿದ್ರೆ ನೀವು ನನ್ನನ್ನ ಟೀಮ್ ಇಂದ ಆಚೆ ತೆಗಿತಿದ್ದೀರಾ, ಅಬ್ಯಾಂಡನ್ ಮಾಡ್ತಿದ್ದೀರಾ, ಯಾಕೆ. ಅದಕ್ಕೆ ಗನ್ನಿಲ್ಲ ಹೇಳ್ತಾನೆ, ರೂಲ್ಸ್ ಆರ್ ರೂಲ್ಸ್ ಬೇಬಿ. ನಾನ್ ಮೊದ್ಲೇ ಹೇಳಿದ್ದೆ ಕ್ಯಾಂಡಿಡೇಟ್ಸ್ ಏನಿದಾರ ಅವರು ಅರೆಸ್ಟ್ ಆಗೋ ರೀತಿಲಿ ಯಾವ್ದು ಕೆಲಸ ಮಾಡಂಗಿಲ್ಲ. ನೀನ್ ಇಲ್ಲೀಗಲ್ ಆಗಿ ದುಡ್ಡು ಮಾಡಿದ್ರಿಂದ ನೀನ್ ಫೇಲ್ ಆಗೋದೆ. ಸೊ ಈಗ ತೊಲಗಿಲಿಂದ. ಇದಕ್ಕೆ ಹೇಳ್ಬಿಟ್ಟು ಜೇಕ್ ಇಂದನು ಫುಲ್ ಟ್ರಿಗರ್ ಆಗಿ ತನ್ನ ಶರ್ಟ್ ಕಿತ್ತಾಕ್ಬಿಟ್ಟು ಗನ್ನಿಗೆ ಚಾಲೆಂಜ್ ಮಾಡ್ತಾನೆ. ಅವ್ನು ಇಲ್ಲಿ ಗನ್ ನ ಪೂರ್ತಿ ಎಕ್ಸ್ಪೋಸ್ ಮಾಡ್ತಾನೆ. ನೀನು ಗನ್ ಏನ್ 2 man ಆಪರೇಷನ್ ಮಾಡ್ತಿದ್ದೀರೋ, ನೀವು ಮಾಡಿದ್ರೆ ಕೆಲಸನೇ ಚೀಟಿಂಗು, ಇಲ್ಲಿಗಲ್ ಅಲ್ಲ, ಬಟ್ ಅದು ತಪ್ಪೆ. ನಿಮಗ್ ಭಯ ಪೊಲೀಸ್ ಏನಾದ್ರೂ ಕಂಡು ಹಿಡಿದ್ರೆ ನೀವ್ ತಗ್ಲಾಕೋತೀರಾ. ಅದಕ್ಕೆ ನೀವೆಲ್ಲ ಟೇಬಲ್ ಕೆಳಗೆ ಸೆಟಲ್ಮೆಂಟ್ ಮಾಡ್ತೀರಾ ಅಂತ ಹೇಳಿ ಗೊತ್ತು. ಪ್ರಪಂಚಕ್ಕೆ ನಿಮ್ ಸತ್ಯ ಗೊತ್ತಾದ್ರೆ ನೀವ್ ಯಾರು ಉಳಿಯಲ್ಲ ಅಂತಾನು ಹೇಳ್ತಾನೆ. ಯಾಕೆ ಕರೆಕ್ಟ್ ಆಗಿ ಹೇಳ್ದೆ ಅಲ್ವಾ, ನೀವಿಬ್ರು ಸೇರ್ಬಿಟ್ಟು ವರ್ಷಕ್ಕೆ $5 lakh ಸಂಪಾದನೆ ಮಾಡ್ತೀರಾ ಅಂತಾನು ಹೇಳ್ತಾನೆ. ಇದಕ್ಕೆ ಹೇಳ್ಬಿಟ್ಟು ಇಬ್ರು ಇಲ್ಲಿ ದಂಗಾಗ ಹೋಗ್ತಾರೆ ವಾಸ್ಕೊಂಡ್ ಜೇಸ್. ಇಲ್ಲಿ ಗನ್ ಕೊಡೋದ ಮುಂಚೆ ಏನು ಮಾತಾಡಲ್ಲ. ನೆಕ್ಸ್ಟ್ ಅವನು ತನ್ನ ಕ್ಲಾಸ್ ತೆಗೆದ್ಬಿಟ್ಟು ಹೇಳ್ತಾನೆ, ವೆಲ್ ನಿನಗೆ ಇಷ್ಟು ಗೊತ್ತಾದ್ರೆ ನಾನ್ ನಿನ್ನೆ ಎಲ್ಲ ಅಲ್ಲಿ ಮುರಿಬೇಕಾಗತ್ತೆ. ಈಗ ಸಚ್ ಆಫ್ ಬಿಡಿ, ನೀನ್ ನನ್ ಟಾಪ್ ಕ್ಯಾಂಡಿಡೇಟ್ ಆಗ್ತಿದ್ದೆ, ಆದ್ರೆ ನೀನ್ ಈಗ ಉಳಿಯಲ್ಲ. ಅಂಡ್ ಇಲ್ಲಿ ಗನ್ ಪ್ರಾಪರ್ ಲುಕ್ ರಿವೀಲ್ ಆಗುತ್ತೆ ನಮಗೆ. ನಿಮಗೆ ಅನಿಸ್ತಿರ್ಬೋದು ಇವನ್ ಕಣ್ಣು ಕರ್ರಗಿದೆ, ಇವನ್ ಏನಾದ್ರು ಲೆನ್ಸ್ ಹಾಕ್ಸಿದ್ದಾನೆ, ಬಟ್ ಇವನು ಹುಟ್ಟಿರೋದೇ ಹಿಂಗೆ. ನಿಮಗೆ ಇದು ಮುಂದೆ 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 ಹೋಗ್ಬಿಟ್ಟು ಗೊತ್ತಾಗುತ್ತೆ. ಇಬ್ರು ಫೈಟ್ ಮಾಡಕ್ಕೆ ಇಲ್ಲಿ ರೆಡಿ ಆಗ್ತಾರೆ. ನೆಕ್ಸ್ಟ್ ಸೀನ್ ಇಲ್ಲಿಂದ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ಜಾನ್ ಅಂಡ್ ಆ ಪ್ರೆಸಿಡೆಂಟ್ ನೋಡ್ತೀವಿ. ಆಸ್ ಅವ್ರ ವರ್ಕರ್ಸ್ ಇದ್ದರು ಪೀಪಲ್ ನ ಸ್ಕ್ಯಾಮ್ ಮಾಡ್ತಿದ್ರು. ಇಲ್ಲೊಬ್ಬ ಜಾನಿಗೆ ಹೇಳ್ತಾನೆ, ನಿಮ್ ಐಡಿ ಇಂದ ಕೆಲವೊಂದಷ್ಟು ಲಾಗಿನ್ ಆಗಿದ್ದಾರೆ ಹೊಸ ಪ್ಲೇಯರ್ಸ್. ಇದನ್ನ ಕೇಳ್ಬಿಟ್ಟು ಜಾನಿಗೆ ಅನ್ಸುತ್ತೆ ಜಿಹೋ ಇದನ್ನೆಲ್ಲ ಮಾಡ್ತಿದ್ದಾನೆ. ಅವನಿಗಿನ್ನು ಬುದ್ಧಿ ಬಂದಿಲ್ಲ. ಅವನ್ ತನ್ನ ಫ್ರೆಂಡ್ಸ್ ನು ಕೂಡ ಈ ಗೇಮಿಗೆ ಎಳಿತಿದ್ದಾನೆ. ನೆಕ್ಸ್ಟ್ ಕೋಜಿ ಹತ್ರ ಬಂದ್ರೆ ಅವ್ರನ್ನೆಲ್ಲ ಸೈನ್ ಅಪ್ ಮಾಡಿಸ್ಬಿಟ್ಟು ಆಟ ಆಡ್ಸಕ್ ಕುಳಿಸಿದಾನೆ. ಕೋಜಿ ಇಲ್ಲಿ ತನ್ನ ಸ್ವಂತ ದುಡ್ಡು ಹಾಕಿದ್ದ, ಎಲ್ರು ಕೂಡ ಇದ್ರಲ್ಲಿ ಆಟ ಆಡಿ ಅಂತಾನು ಹೇಳ್ತಾನೆ. ಇಲ್ಲಿ ಝೋ ಇದ್ದಲ್ಲಿ ಕೇಳ್ತಾನೆ ನಾವು ಗೆಲ್ಬೇಕಾ ಅಂತ. ಕೋಜಿ ಇದ್ದಾನೆ ಹೇಳ್ತಾನೆ, ನೋ ವರಿ, ನೀವು ಸೋತ್ರು ಏನ್ ಟೆನ್ಷನ್ ಇಲ್ಲ. ನೆಕ್ಸ್ಟ್ ಅದೇ ಜಾನ್ ಅಂಡ್ ಪ್ರೆಸಿಡೆಂಟ್ ಹತ್ರ ಬಂದ್ರೆ ಪ್ರೆಸಿಡೆಂಟ್ ಇದ್ದಾನೆ. ಜಾನಿ ಕೇಳ್ತಾನೆ, ನೀನ್ ಜಿಹೋ ಫ್ರೆಂಡ್ಸ್ ನೋಡಿದ್ದ? ಅದಕ್ಕೆ ಜಾನ್ ಇದ್ದಾನೆ ಹೇಳ್ತಾನೆ, ನಾನು ಅವ್ರ ಫ್ರೆಂಡ್ಸ್ ನೋಡಿಲ್ಲ, ಬಟ್ ಜಿಹೋ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಲಾಗಿನ್ ಆದ್ರೆ ಏನಂತೆ ಅವ್ರ ಹತ್ರ ದುಡ್ಡು ಕೇಳೋಣ ಬಿಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಕೋಜಿ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗೋಗುತ್ತೆ. ಇಲ್ಲಿ ಜಿಹೋ ಇದ್ದಾನೆ ಅಳ್ತಾ ಹೋಗ್ತಾನೆ, ಈಗೆಲ್ಲ ಪೂರ್ತಿ ದುಡ್ಡು ಹೋಯ್ತು, ಈಗ ಏನ್ ಮಾಡೋದು ಅಂತ. ಆಗ್ಲೇ ಕೋಜಿ ಇದ್ದಾನು ಜಿಹೋ ತಡದ್ಬಿಟ್ಟು ಹೇಳ್ತಾನೆ, ಈಗ ಗೇಮ್ ಸ್ಟಾರ್ಟ್ ಆಗುತ್ತೆ ನೋಡು ಅಂತ. ಇಲ್ಲಿ ಜೀನಿಯಸ್ ಇದ್ದಾನು ಒಂಚೂರು ಕೋಡಿಂಗ್ ಮಾಡ್ತಾನೆ. ಅವ್ರಿಗೆ ಈಗೇನು ಸಸ್ಪೆಕ್ಟ್ ಬರಲ್ಲ, ತಗಳಿ ಎಲ್ರಿಗೂ 1000 points ಅಂತ ಹೇಳಿ ಎಲ್ರ ಫೋನಿಗೂ ಹಾಕ್ತಾನೆ. ಅಂಡ್ ಇದು ನೋಡ್ಬಿಟ್ಟು ಎಲ್ಲರೂ ಶಾಕ್. ಎಲ್ಲರ ಅಕೌಂಟ್ಗೂ 1000 points ಹೆಂಗ್ ಬಂದ್ವು? ಕೋಜ್ ಇಲ್ಲಿ ದುಡ್ಡು ಹಾಕದೆ ಪಾಯಿಂಟ್ಸ್ ನ ಬೇರೆಯವ್ರಿಗೆ ಹಾಕಿದಾನೆ. ಜೋ ಇಲ್ಲಿ ಕೇಳ್ತಾಳೆ, ನಾವು ದುಡ್ಡು ಹಾಕ್ಲಿಲ್ಲ ಅಂದ್ರೂ ಪಾಯಿಂಟ್ಸ್ ಹೆಂಗ್ ಬಂದ್ವು ಅಂತ. ಅದಕ್ಕೆ ಕೋಜ್ ಇದನ್ನ ಹೆಂಗ್ ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡಕ್ಕಿಂತ ಮುಂಚೆ ಜಿಹೋ ಹೇಳ್ತಾನೆ, ಈ ವೆಬ್ಸೈಟ್ ಹೆಂಗ್ ವರ್ಕ್ ಮಾಡುತ್ತೆ ಅದನ್ನ ಇವ್ರಿಗೆ ಹೇಳು. ಅದಕ್ಕೆ ಜಿಹೋ ಇದನ್ನ ಹಂಗೆ ಮಾಡ್ತಾನೆ. ಫಸ್ಟ್ ನೀವು ಡೆಪಾಸಿಟ್ ಮಾಡ್ಬೇಕು, ನೆಕ್ಸ್ಟ್ ನೀವು ನನ್ನ ಅಕೌಂಟಿಗೆ ಚಾರ್ಜ್ ಹಾಕಿ ಅಂತ ಹೇಳಿ ಅಪ್ಲೈ ಮಾಡ್ಬೇಕು. ನೆಕ್ಸ್ಟ್ ಆ ಮ್ಯಾನೇಜರ್ ಇದನ್ನು ಕನ್ಫರ್ಮ್ ಮಾಡ್ಬಿಟ್ಟು ಆ ಡೆಪಾಸಿಟ್ ನ ನಿಮ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ನಿಮ್ಮ ಅಕೌಂಟಿಗೆ ಕಳಿಸ್ತಾನೆ. ಅಂಡ್ ಕೋಜಿಗೆ ಇಲ್ಲಿ ಗೊತ್ತಾಗುತ್ತೆ ಇದು ಮ್ಯಾನ್ಯುವಲಿ ಹ್ಯಾಪನ್ ಆಗ್ತಿದೆ. ಆ ಡೆಪಾಸಿಟ್ಸ್ ತಗೊಳಕ್ಕೆ ಅವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ಫೇಕ್ ಅಕೌಂಟ್ಸ್ ಯೂಸ್ ಮಾಡ್ತಿದ್ದಾರೆ. ಸೊ ಅವರೊಂದು ಪ್ರೋಗ್ರಾಮ್ ಮೂಲಕ ಇದನ್ನ ಮಾಡ್ತಿದ್ದಾರೆ ಅಂತಾನು ಇವನಿಗೆ ಗೊತ್ತಾಗುತ್ತೆ. ಆ ಪ್ರೋಗ್ರಾಮ್ ಹೆಸರು ಏನಂದ್ರೆ ಇನ್ಸ್ಟೆಂಟ್ ಮ್ಯಾಚಿಂಗ್. ಇಂತ ವೆಬ್ಸೈಟ್ ನ ಅವರು ಚೀಪ್ ಆಗಿ ಮಾಡಿದ್ದಾರೆ, ಇದೊಂದು ಚೀಪ್ ವೆಬ್ಸೈಟ್ ಅಂತಾನೆ ಹೇಳ್ತಾನೆ ಅವನು. ಅದಕ್ಕೆ ಕೋಜಿ
ಕೋಜಿ ಏನ್ ಮಾಡ್ದ ಅಂದ್ರೆ ಅದೇ ತರ ಒಂದು ಕ್ರಾಪಿ ಪ್ರೋಗ್ರಾಮ್ ವೆಬ್ಸೈಟ್ ನ ಯೂಸ್ ಮಾಡ್ಬಿಟ್ಟು ಈ ಗೇಮಿಂಗ್ ವೆಬ್ಸೈಟ್ ನ ಮಂಕ್ ಮಾಡ್ತಿದ್ದಾನೆ. ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ಒಂದು ಕಿಂಗ್ಡಮ್ ಮೇಲೆ ಎನಿಮೀಸ್ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ಕೊಳ್ರಿ. ಡೋರ್ ಆಚೆಗಡೆ ಎನಿಮಿ ಇದ್ರೆ ಆ ಕಿಂಗ್ಡಮ್ ನವರು ಡೋರ್ ನ ಓಪನ್ ಮಾಡಲ್ಲ. ಬಟ್ ಅದೇ ಡೋರ್ ಹತ್ರ ಅವ್ರ ಫ್ರೆಂಡ್ ಯಾರಾದ್ರೂ ಇದ್ರೆ ಆ ಕಿಂಗ್ಡಮ್ ನವರು ಡೋರ್ ನ ಓಪನ್ ಮಾಡ್ತಾರೆ. ಬಟ್ ಏನಿರ್ಬೋದು ಆ ಫ್ರೆಂಡ್ ಎನಿಮಿನೇ ಆಗಿರ್ಬೋದು. ಅದಕ್ಕೆ ಕೋಜಿ ಏನ್ ಮಾಡ್ದ ಅಂದ್ರೆ ಅವ್ನು ವೆಬ್ಸೈಟ್ ತೋರಿಸ್ತಾ, ನಾನ್ ನಿನ್ ಫ್ರೆಂಡ್ ನನ್ನನ್ನು ಒಳಗ್ ಬಿಡ್ಕ. ಅವ್ನು ಒಳಗ್ ಹೋಗ್ಬಿಟ್ಟು ಫುಲ್ ಸ್ಪೈ ಕೆಲಸ ಮಾಡ್ದ. ಅವ್ನು ಇಲ್ಲಿ ಆ ವೆಬ್ಸೈಟ್ ಗೆ ಫೇಕ್ ಡೆಪಾಸಿಟ್ ರೆಕಾರ್ಡ್ ತೋರ್ಸೋ ತರ ಮಾಡ್ತಾನೆ. ಅದು ಆ ವರ್ಕರ್ ಗೆ ತೋರಿಸ್ತಿರುತ್ತೆ ಡೆಪಾಸಿಟ್ ಹಾಕಿದೆ ಅಂತ. ಅದಕ್ಕೆ ಅವ್ರು ಅದನ್ನ ನೋಡ್ಬಿಟ್ಟು ಇವ್ರ ಅಕೌಂಟ್ ಗೆ ಪಾಯಿಂಟ್ಸ್ ಆಡ್ ಮಾಡಿರು. ಆಕ್ಚುಲಿ ಆ ಮ್ಯಾನೇಜರ್ ಅಕೌಂಟ್ ಗೆ ದುಡ್ಡು ಬಂದಿಲ್ಲ, ಜಸ್ಟ್ ತೋರಿಸ್ತಿದೆ ದುಡ್ಡು ಬಂದಿದೆ ಅಂತ. ಕೋಜಿ ಇದನ್ನ ಫೇಕ್ ಡೆಪಾಸಿಟ್ ನ ತೋರಿಸಿ ಅವ್ರ ಬ್ಯಾಂಕ್ ಅಕೌಂಟ್ ನೇ ಖಾಲಿ ಮಾಡ್ತಾನೆ ಪೂರ್ತಿ. ದುಡ್ಡೆಲ್ಲ ಇವ್ರಿಗೆ ಸಿಕ್ತು. ನೆಕ್ಸ್ಟ್ ಇಲ್ಲಿರೋ ವರ್ಕರ್ಸ್ ಎಲ್ಲ ಪ್ರೆಸಿಡೆಂಟ್ ಗೆ ಹೇಳ್ತಾರೆ, ನಮ್ಮೆಲ್ಲ ದುಡ್ಡು ಖಾಲಿ ಆಗೋಯ್ತು. ಇಲ್ಲಿ ನಾವು ಮ್ಯಾನೇಜರ್ ಪೇಜ್ ಅಲ್ಲಿ ಕಾಣಿಸಿರೋ ತರಾನೇ ಡೆಪಾಸಿಟ್ ಮಾಡಿದೀವಿ, ಬಟ್ ಅಕೌಂಟ್ ಅಂತ ನೋಡಿದ್ರೆ ದುಡ್ಡೇ ಇರ್ಲಿಲ್ಲ. ಇವ್ರದೀಗ ಕಟ್ ಆಯ್ತು ಹೊಸ ಹುಡುಗರಿಂದ. ಅಂಡ್ ಹೊಸ ಹುಡುಗರು ಯಾರಿಂದ ಬಂದಿದ್ರು? ಜಾನ್ ಕಡೆಯಿಂದ. ಸೊ ಇವ್ನು ಹೋಗ್ಬಿಟ್ಟು ಜಾನಿಗೆ ಚೆನ್ನಾಗಿ ಕೊಡ್ತಾನೆ. ಬಟ್ ಜಾನ್ಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಅವನಿಲ್ಲಿ ಹೇಳ್ತಾನೆ, ನನ್ನ ಹತ್ರನೂ ಕೂಡ ದುಡ್ಡಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ನ್ ಪ್ರೆಸಿಡೆಂಟ್ ಹೇಳ್ತಾನೆ, ಡೋಂಟ್ ವರಿ, ನೀನ್ ನನಗೆ ನಿಮ್ಮ ಅಪ್ಪನ ಐಡಿ ನಿಮ್ಮ ಮನೆ ಪತ್ರ ತಂದ್ಕೊಂಡ್ ಕೊಡು, ನಾನ್ ನಿನ್ನನ್ನು ಬಿಟ್ಟು ಬಿಡ್ತೀನಿ. ಕೆರೆ ನೀರು ಕೆರೆಗೆ ಬಂದ್. ನೆಕ್ಸ್ಟ್ ಇವರೆಲ್ಲ ಎಟಿಎಂ ಇಂದ ದುಡ್ಡು ತೆಗಿತಾರೆ. ಕೋಜಿ ಇದ್ದನ್ನು ಜಿಹೋಗೆ ಅವ್ನ್ ದುಡ್ಡು ಕೊಟ್ಬಿಟ್ಟು ತಿರ್ಗಾ ಇಂತ ಸ್ಕ್ಯಾಮ್ ಆಗಿ ತಗ್ಲಾಕೊಂಬೇಡ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಅವ್ನ್ ಜಿಹೋಗೆ ಎಕ್ಸಾಕ್ಟ್ ಅಮೌಂಟ್ ಕೊಟ್ಬಿಟ್ಟು ಮಿಕ್ಕಿದ್ದೆಲ್ಲ ಅವ್ನ್ ಬ್ಯಾಗಿಗೆ ತುಂಬ್ಕೊಂಡು ಹೊರಟೋದ ಅಲ್ಲಿಂದ. ಹ್ಯಾಪಿ ವಿಡಿಯೋ ಎಂಡು. ಬಟ್ ನೋ, ಬೇರೆ ತಗೋ ಫೈಟ್ ನಡೀತಿದೆ. ಅದು ಅಮೇಸಿಂಗ್ ಇರೋದು. ನಾವಿಲ್ಲಿ ನೋಡ್ತೀವಿ ಗನ್ ಮುಖದಲ್ಲಿ ರಕ್ತ ಬರ್ತಿರುತ್ತೆ. ಅವ್ನ್ ಹೇಳ್ತಿದ್ದ, ಓ ನೀನ್ ತುಂಬಾ ಸ್ಟ್ರಾಂಗ್ ಆಗಿ ಹೋಗಿದ್ಯಾ. ಅಂಡ್ ನಾವ್ ನೋಡ್ತೀವಿ ಜೇಕಿಗೆ ಇಲ್ಲಿ ನಕ್ಷತ್ರ ಕಾಣಿಸ್ತಿದಾವೆ. ಗನ್ ಇದ್ದನು ಜೇಕ್ ಬಾಯಲ್ಲಿರೋ ಪೂರ್ತಿ ಅಲ್ಲೆಲ್ಲ ಮುರಿದಾಕಿದ್ದಾನೆ, ಒಂದೆರಡಲ್ಲಿ ಬಿಟ್ಟು. ಈಗ ಜೇಕ್ ಇದ್ದನು ಜೈಲಿಗೆ ಹೋಗ್ತಾನೆ, ಯಾಕಂದ್ರೆ ಇಲ್ಲಿಗಲ್ಲಿ ದುಡ್ಡು ಮಾಡಿದ್ರಿಂದ. ಪಕ್ಕದಲ್ಲಿ ವಾಸ್ಕೋ ಇದ್ದನು ಇದನ್ನ ಕೇಳ್ತಾನೆ, ನಾನು ವೀಕ್ ಇದೀನ, ಅದಕ್ಕೆ ಗನ್ ಇದ್ದನು ಇಲ್ಲೊಂದು ಓಪಿ ಬ್ಯಾಡಸ್ ವೇನ್ ಎಲ್ಲ ಆನ್ಸರ್ ಕೊಡ್ತಾನೆ. ಐ ಡೋಂಟ್ ರಿಮೆಂಬರ್ ವೀಕ್ ಗಾಯ್ಸ್. ಶುರುವಲ್ಲಿ ಗನ್ ಬಂದಾಗ ಹೇಳಿದ್ದ ಇವನ ಹೆಸರು ತಬಾಸ್ಕೋ. ಅಂಡ್ ಈಗ ತಾನೆ ಅವ್ನು ಹೇಳಿದ್ರೆ ನನಗೆ ವೀಕ್ ಗಾಯ್ಸ್ ನೇಮ್ ಗೊತ್ತಿರಲ್ಲ. ಅವ್ನು ಇಲ್ಲಿ ವಾಸ್ಕೋ ನೇಮ್ ಕರೆಕ್ಟ್ ಆಗಿ ಹೇಳಿಲ್ಲ, ಬಟ್ ಅವನಿಗೆ ಒಂದ್ ಸ್ವಲ್ಪನಾದ್ರೂ ಗೊತ್ತು ಇವನ ಹೆಸರು ಇದೆ ಅಂತ. ಅದಕ್ಕೆ ಅವ್ನು ತಬಾಸ್ಕೋ ಅಂತ ಹೇಳ್ದ. ಸೊ ಹಿ ರಿಮೆಂಬರ್ಸ್ ವಾಸ್ಕೋ ಅಂಡ್ ಈಸ್ ಪ್ರೆಟಿ ಸ್ಟ್ರಾಂಗ್. ಇವನು ಗನ್ ಇಲ್ಲಿ ಅಪ್ರೂವ್ ಕೊಟ್ಟ ಮೇಲೆ ಇನ್ನೇನ್ ಮಾತು. ನೆಕ್ಸ್ಟ್ ಈ ಸೀನ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ನೆಕ್ಸ್ಟ್ ಡೇ ನಾವಿಲ್ಲಿ ನೋಡ್ತೀವಿ ಜಿಹೋ ಫ್ಯಾಮಿಲಿ ಇದ್ದಿದ್ದು ತುಂಬಾ ಹ್ಯಾಪಿ ಆಗಿತ್ತು. ಜಿಹೋನು ಕೂಡ ಆಟ ಬಿಟ್ಬಿಟ್ಟು ಒಂದು ನಾರ್ಮಲ್ ಲೈಫ್ ಗೆ ಎಂಟ್ರಿ ಕೊಡ್ತಾನೆ. ಅಂಡ್ ಜೇಕು ಕೂಡ ಪ್ರಿಸನ್ ಗೆ ಹೋಗ್ತಾನೆ. ಬಟ್ ಅಲ್ಲಿರೋರ್ಗೆ ಜೇಕ್ ಮುಂಚೆಯಿಂದ ಗೊತ್ತು. ಅಲ್ಲಿರೋ ಪ್ರಿಸನರ್ಸ್ ಎಲ್ಲ ಇವನಿಗೆ ಬಗ್ಬಿಟ್ಟು ಫುಲ್ ರೆಸ್ಪೆಕ್ಟ್ ಕೊಟ್ಟು ಅವನಿಗೆ ಹೇಳ್ತಿದ್ರು, ಇಟ್ಸ್ ಅನ್ ಆನರ್ ಜೇಕ್. ಆಕ್ಚುಲಿ ಈ ಜೇಕ್ ಯಾರು ನಿಮಗ್ ಸಕ್ಕತ್ ಮುಂದೆ ಹೋಗೋದಾಗುತ್ತೆ. ಎಲ್ಲ ಸ್ಟೋರಿ ಮುಂದೆ ಇದೆ ನಿಜವಾಗ್ಲೂ. ಇದು ಗೋಲ್ಡನ್ ಲುಕ್ಕಿಸಮ್, ಮುಂದೆ ಬ್ರೂಟಲ್ ಲುಕ್ಕಿಸಮ್ ಬರುತ್ತೆ. ಅಂಡ್ ನನಗೆ ಹೇಳೋದ ಅಂತ ಹೇಳಿ ಮನ್ಸ್ ಬರ್ತದೆ, ಬಟ್ ನಿಮಗೆ ಈಗ ಹೇಳಿರೋ ಅರ್ಥ ಆಗಲ್ಲ, ನಿಮಗೆ ಮುಂದೆ ಹೇಳಿರೋ ಅರ್ಥ ಆಗುತ್ತೆ. ಅಂಡ್ ಯು ಆರ್ ಗೋನಾ ಲವ್ ದಿಸ್ ಕ್ಯಾರೆಕ್ಟರ್, ಟ್ರಸ್ಟ್ ಮೀ. ಅಂಡ್ ಈಗ ಜೇಕ್ ಒಂದೇ ಗುರಿ, ಅದು ಗನ್ನ ಮುಗಿಸೋದು. ಅಂಡ್ ಸೋ ನಕವಾಸ್ ಜೇಕ್ ರಿವೆಂಜ್ ಡಿಟರ್ಮಿನೇಷನ್ ಇಂದಾನೆ ಈ ಆರ್ಕ್ ಇಲ್ಲಿಗೆ ಮುಗೀತು. ಅಂಡ್ ಎಕ್ಸಾಕ್ಟ್ಲಿ ಇದು ತುಂಬಾ ದೊಡ್ಡ ಆರ್ಕ್ ಇತ್ತು. ನಿಜವಾಗ್ಲೂ ಶೂಟಿಂಗ್ ಮಾಡ್ತಾ 2 ಅವರ್ ಆಗೋಗಿದೆ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.